previously to this system design kind of a problem idu. Let's go to the problem statement quickly and see like hege intuition ನಾವು ಇದನ್ನು build ಮಾಡ್ಬೋದು ಅಂತ ಹೇಳಿ, right? So they are saying design a time based key value data structure. Okay, time based key value data structure. So it's a key value data structure. We know the key value data structure ಅಂತ ಹೇಳಂದ್ರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಫರ್ಸ್ ಡಿಕ್ಷನರಿ ಅಥವಾ ಹ್ಯಾಶ್ ಟೇಬಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ದೇ ಆರ್ ಸೇಯಿಂಗ್ ಅ ಟೈಮ್ ಬೇಸ್ಡ್ ಡಾಟಾ ಸ್ಟ್ರಕ್ಚರ್, ಟೈಮ್ ಬೇಸ್ಡ್ ಕೀ ವ್ಯಾಲ್ಯೂ ಬೇಸ್ಡ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿ, ದಟ್ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಫಾರ್ ದ ಸೇಮ್ ಕೀ. ಓಕೆ, ಒಂದು ಕೀ ಸೇಮ್ ಇರುತ್ತೆ ಆ್ಯಂಡ್ ಕೀಯಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಇರುತ್ತೆ. ಓಕೆ, ಫೈನ್. Okay, at different timestamps and retrieve the keys value at a certain timestamp. Okay, retrieve the keys value at a certain timestamp. Okay, so let's see ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತೇಳಿ. ಇಂಪ್ಲಿಮೆಂಟ್ ಅ ಟೈಮ್ ಮ್ಯಾಪ್ ಕ್ಲಾಸ್ ಅಂತ ಹೇಳಿ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅ ಕನ್ಸ್ಟ್ರಕ್ಟರ್ ಆಫ್ ಅ ಟೈಮ್ ಮ್ಯಾಪ್ ಕ್ಲಾಸ್ ಆ್ಯಂಡ್ ದೆನ್ ದೆರ್ ಆರ್ ಟೂ ಮೆಥಡ್ಸ್ ಟು ಇಟ್. ಒನ್ ಇಸ್ ಟು ಸೆಟ್ ವಿತಿನ್ ದಟ್ ಇಂಟರ್ನಲ್ ಡಾಟಾ ಸ್ಟ್ರಕ್ಚರ್ ವಿಚ್ ವಿ ವಿಲ್ ಚೂಸ್ ರೈಟ್ ನೌ ಆ್ಯಂಡ್ ಗೆಟ್. ಸೊ ಸೆಟ್ಟಲ್ಲಿ ಏನು ಕೊಡ್ತಾ ಇದ್ದಾರೆ, ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು. ಸೊ ಟೈಮ್ ಸ್ಟ್ಯಾಂಪ್ ಅಂದರೆ ಏನು, ಇನ್ಷಲೈಸ್ ದ ಆಬ್ಜೆಕ್ಟ್ ಆಫ್ ದಿ ಡಾಟಾ ಸ್ಟ್ರಕ್ಚರ್, ರೈಟ್? ಈ ಡಾಟಾ ಸ್ಟ್ರಕ್ಚರ್ ನಾವೇನು ಬರಿತಾ ಇದ್ದೀವೋ ಅದರದ್ದು ಇನಿಷಲೈಸೇಷನ್ ಇಲ್ಲಿ ಮಾಡುತ್ತೆ. ಓಕೆ, ಡನ್. ವಾಟ್ ಡಸ್ ಸೆಟ್ ಟು? ಸೆಟ್ಟಿಗೆ ಫಸ್ಟ್ ಏನಿದೆ ಅದನ್ನು ನೋಡೋಣ. ಕೀ ಇದೆ, ವ್ಯಾಲ್ಯೂ ಇದೆ, ಟೈಮ್ ಸ್ಟ್ಯಾಂಪ್ ಇದೆ. ಅಂದರೆ ಈ ಕೀಗೆ ಈ ವ್ಯಾಲ್ಯೂ ಸ್ಟೋರ್ ಆಗಬೇಕಾಗಿತ್ತು. ಬಟ್ ಸಿನ್ಸ್ ಇಟ್ ಇಸ್ ಅ ಟೈಮ್ ಸೀರೀಸ್ ಅಥವಾ ಟೈಮ್ ಬೇಸ್ಡ್ ಡಾಟಾ ಸ್ಟ್ರಕ್ಚರ್ ಆಗಿರೋದ್ರಿಂದ ದೆರ್ ಇಸ್ ಆಲ್ಸೋ ಅನ್ ಅಸೋಸಿಯೇಟೆಡ್ ಟೈಮ್ ಸ್ಟ್ಯಾಂಪ್. ಯು ನೀಡ್ ಟು ಬಿ ಕೇರ್ಫುಲ್ ಅಬೌಟ್ ದೇರ್ ಡಾಟಾ ಟೈಪ್ಸ್. ಕೀ ಬಂದ್ಬಿಟ್ಟು ಸ್ಟ್ರಿಂಗಲ್ಲಿದೆ, ವ್ಯಾಲ್ಯೂ ಬಂದ್ಬಿಟ್ಟು ಸ್ಟ್ರಿಂಗಲ್ಲಿದೆ. ಟೈಮ್ ಸ್ಟ್ಯಾಂಪ್ ಮಾತ್ರನೇ ಟು ಸಿಂಪ್ಲಿಫೈ ದೇ ಹ್ಯಾವ್ ಮೇಂಟೈನ್ ಇಟ್ ಇನ್ ಇಂಟ್ ಫಾರ್ಮ್ಯಾಟ್, right? So key and value with timestamp is what the input. So set automatically ಏನು ಮಾಡಬೇಕಾಗುತ್ತೆ, whatever the data structure that we will choose internally to this, ಅದಕ್ಕೆ ಹೋಗ್ಬಿಟ್ಟು ಏನು ಮಾಡಬೇಕಾಗುತ್ತೆ, ಇದು ಸೆಟ್ ಮಾಡಬೇಕಾಗುತ್ತೆ, right? And to this overall this data structure, the custom data structure that we are preparing, this will be exposed as a public method, right? It will be exposed as a public method to set into or somebody to use this data structural value ಹಾಕಬೇಕು, ಪುಟ್ ಮಾಡಬೇಕು ಅಂತ ಹೇಳಂದ್ರೆ they will call upon set. That is what they are trying to give you again here. ಹೇಗೆ ನಮ್ಮ ಡಾಟಾ ಸ್ಟ್ರಕ್ಚರ್ ಟೈಮ್ ಮ್ಯಾಪ್ ಅನ್ನೋ ಡಾಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಳ್ತಾರೆ, they will new up and create an object of it and they will call upon a set method onto it. And ಅದಾದಮೇಲೆ ಏನು ಮಾಡ್ತಾರೆ, in order to get the values out they will call the get. So this is something which we already know. So let's clear this off, right? Now let's quickly go to the set method. What is that they have to say? Store the key with value at the given timestamp. That's all that they are saying. Okay, get ಏನು ಮಾಡಬೇಕು? Get is what may be a trickier one. So get ಏನು ಮಾಡ್ತಿದೆ ನೋಡೋಣ. ಗೆಟಲ್ಲಿ ನಾವು ಮೆಥಡ್ ಸಿಗ್ನೇಚರ್ ಓದಿದ ತಕ್ಷಣ ಏನು ಅರ್ಥ ಆಗ್ತಿದೆ, ಕೀ ಕೊಡ್ತೀನಿ, ಟೈಮ್ ಸ್ಟ್ಯಾಂಪ್ ಕೊಡ್ತೀನಿ. ಓಕೆ, ಇದರ ಅರ್ಥ ಏನು ಬರ್ತಿದೆ, ನನ್ನ ಏನು ಟೇಬಲ್ ಇದೆ, ಲೆಟ್ಸ್ ಎ ಟೇಬಲ್ ಅಂತ ಹೇಳಿ ಅಂದ್ಕೊಂಡ್ರೆ, ಬಿಕಾಸ್ ಇಟ್ಸ್ ಅ ಕೀ ವ್ಯಾಲ್ಯೂ ಸ್ಟೋರ್ ಅಲ್ಲ. ಸೊ ಕೀ ವ್ಯಾಲ್ಯೂ ಸ್ಟೋರ್ ಏನಿದೆ, ಈ ಕೀ ವ್ಯಾಲ್ಯೂ ಸ್ಟೋರಲ್ಲಿ ನಾನು ಕೀ ಕೊಟ್ಟ ತಕ್ಷಣವೇ ನನಗೆ ವ್ಯಾಲ್ಯೂ ಬಂದುಬಿಡುತ್ತಾ? ಇಲ್ಲ. ನಾನು ಕೀ ಕೊಟ್ಟ ತಕ್ಷಣವೇ ಫರ್ದರ್ ಡೌನ್ ನಾನು ಟೈಮ್ ಸ್ಟ್ಯಾಂಪ್ ವೈಸ್ ನಾನು ಏನು ಮಾಡಬೇಕಾಗುತ್ತೆ, ಸರ್ಚ್ ಮಾಡಿಬಿಟ್ಟು ಅದ್ರದ್ದು ಪರ್ಟಿಕ್ಯುಲರ್ ಟೈಮ್ ಸ್ಟ್ಯಾಂಪಲ್ಲಿ ವ್ಯಾಲ್ಯೂ ತೊಗೊಂಡು ಬರಬೇಕಾಗುತ್ತೆ. ದಟ್ ಈಸ್ ವಾಟ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ದಟ್ ಈಸ್ ವಾಟ್ ಇನ್ ಪ್ರಾಕ್ಟಿಕಲ್ ಇಂಜಿನಿಯರಿಂಗಲ್ಲಿ ಏನಾಗುತ್ತೆ, ಎಲ್ಲಿ ನೋಡಿರ್ಬೋದು ಇದನ್ನು, we have seen these kinds of implementation in archival, right? ಎಕ್ಸಾಂಪಲ್ ಗಿಟ್ ಏನು ಮಾಡುತ್ತೆ, ಗಿಟ್ಟಲ್ಲಿ ಆರ್ಕೈವಲ್ ಇರುತ್ತೆ. ಅಂದರೆ ಆರ್ಕೈವಲ್ ಅಂತ ಹೇಳಂದರೆ ಜಸ್ಟ್ ಇಟ್ ವಿಲ್ ನಾಟ್ ಗೋ ಟು ಅ ಪರ್ಟಿಕ್ಯುಲರ್ ರೆಪಾಸಿಟ್ರಿ ಆ್ಯಂಡ್ ಗೋ ಗೆಟ್ ಒನ್ ಪರ್ಟಿಕ್ಯುಲರ್ ಯಾವುದೋ ಒಂದು ರೆಪಾಸಿಟ್ರಿಗೆ ಹೋದರೆ ಅದರದ್ದು ಕೋಡ್ ಬೇಸಲ್ಲಿ ಅಥವಾ ಅದರದ್ದು ಫೈಲಿಂದು ಅದರದ್ದು ವ್ಯಾಲ್ಯೂ ಇವತ್ತಿನ ಪ್ರೆಸೆಂಟ್ ಕಮಿಟ್ ಏನಿದೆ ಅದು ಮಾತ್ರ ತೊಗೊಂಡು ಬರಲ್ಲ. ಐ ಕ್ಯಾನ್ ಟ್ರೇಸ್ ಬ್ಯಾಕ್ ದ ಹಿಸ್ಟ್ರಿ ಪಾರ್ಟ್ ಆಫ್ ಇಟ್. ಸೊ since we have seen that kind of an implementation, this makes sense, right? a very lower ಫಾರ್ಮಲ್ಲಿ ನಮಗೆ ಇದನ್ನು ಹೇಳಲಿಕ್ಕೆ ಅಥವಾ ಆ ಥರ ಒಂದು ಆರ್ಕೈವಲ್ ಸಿಸ್ಟಮ್ನ ಬಿಲ್ಡ್ ಮಾಡಲಿಕ್ಕೆ, ವೇರ್ ಇಟ್ ಈಸ್ ನಾಟ್ ಜಸ್ಟ್ ಕೀ ವ್ಯಾಲ್ಯೂ ಕೈಂಡ್ ಆಫ್ ಎನ್ ಅಸೋಸಿಯೇಷನ್, ಕೀ ವ್ಯಾಲ್ಯೂ ಆ್ಯಂಡ್ ವ್ಯಾಲ್ಯೂ ಪರ್ಟಿಕ್ಯುಲರ್ಲಿ ಟು ಅ ಸರ್ಟನ್ ಟೈಮ್ ಸ್ಟ್ಯಾಂಪ್. ಅಂದರೆ ನನಗೆ ವ್ಯಾಲ್ಯೂನ ಡೈರೆಕ್ಟ್ ಆಗಬೇಡ, ಐ ನೀಡ್ ಟು ಡೂ ಅ ಟೈಮ್ ಟ್ರಾವರ್ಸಲ್. ಲೈಕ್ ಎಕ್ಸಾಂಪಲ್, ಓಲ್ಡೆಸ್ಟ್ ಡಾಟಾ ಏನಿದೆ, ಓಕೆ, ಮಧ್ಯದಲ್ಲಿ ನಾನು ಏನು ಕಮಿಟ್ ಮಾಡಿದ್ದೆ, ನ್ಯೂವೆಸ್ಟ್ ಡಾಟಾ ಏನಿದೆ, ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಈ ಡೇಟಲ್ಲಿ, ಲೈಕ್ ಇಫ್ ಡೇಟ್ ಈಸ್ ಅ ಟೈಮ್ ಸ್ಟ್ಯಾಂಪ್ ಈಸ್ ಅ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಅಲ್ಲ, ಈ ಡೇಟಲ್ಲಿ ಏನು ನನಗೆ ಡಾಟಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ, ಲೈಕ್ ಇಟ್ಸ್ ಲೈಕ್ ಅ ಟೈಮ್ ಸೀರೀಸ್ ಅಥವಾ ಟೈಮ್ ಟ್ರಾವೆಲ್. ವ್ಯಾಲ್ಯೂಸಲ್ಲಿ ಪರ್ಟಿಕ್ಯುಲರ್ಲಿ ನಾವು ಸರ್ಚ್ ಮಾಡ್ತಾ ಇರುವಾಗ ಟೈಮ್ ಟ್ರಾವೆಲ್ ಮಾಡ್ದ ಹಾಗೆ, ರೈಟ್, ಫ್ರಮ್ ದ ಓಲ್ಡೆಸ್ಟ್ ಟು ದ ನ್ಯೂವೆಸ್ಟ್,
right? Any value you can get it out. So that's why it is called as archival retrieval. So that is what they are trying to build. Let's see the get implementation, right? Get return the value such that return value such that set was called previously, returns a value such that set was called previously with timestamp previous lesser than or equal to timestamp. Okay, if there are multiple such values, it returns the value associated with the largest timestamp previous. If there are no values, it returns empty. ಅಪ್ಪ ಮೌತ್ಫುಲ್ ಇದೆ ಇದು. ಬೇಸಿಕ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಇದನ್ನು ಹೇಳಬೇಕು ಅಂತ ಹೇಳಂದರೆ, ಎಕ್ಸಾಂಪಲ್ ಲೆಟ್ಸೆ ಇಲ್ಲಿ ಒಂದು ಏನಂತಾರೆ ಈ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋಣ. ಅಗೇನ್ ದೀಸ್ ಆರ್ ಆಲ್ ಜಂಬಲ್ಡ್ ಅಪ್. ಇದನ್ನು ಬಿಟ್ಟಾಕಿ ಡೈರೆಕ್ಟ್ಲಿ ವಿ ವಿಲ್ ಗೆಟ್ ಇನ್ ಟು ರೀಡಿಂಗ್ ದಿಸ್, ರೈಟ್? ಸೊ ನಮ್ಮ ಟೈಮ್ ಸ್ಟ್ಯಾಂಪ್ನ ಮ್ಯಾಪ್ನ ಇನ್ಸ್ಟೆನ್ಷಿಯೇಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಟೈಮ್ ಸೆಟ್ ಕರೀತಾರೆ. ಸೆಟ್ ಸೀಮ್ಸ್ ಟು ಬಿ ಸೀಮ್ಸ್ ಟು ಬಿ ಕ್ವೈಟ್ ಸ್ಟ್ರೇಟ್ ಫಾರ್ವರ್ಡ್. ಅವ್ರೇನು ಹೇಳ್ತಿದ್ದಾರೆ, ಸೆಟ್ಟಿಗೆ ನಾನು ಕರಿತೀನಿ, ಸೆಟ್ಟಲ್ಲಿ ನಾನು ಏನು ಹಾಕ್ತೀನಿ, ಫೂ ಅಂತ ಹೇಳಿ ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಲೆಟ್ಸ್ ಕಾಲ್ ದಿಸ್ ಆಸ್ ಕೀ, ರೈಟ್? ಸೊ ನಾನು ಇದನ್ನು ಕೀ ಕರಿತಾ ಇದ್ದೀನಿ ಆ್ಯಂಡ್ ಇಲ್ಲಿ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ರೈಟ್? ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಫೂಗೆ ಏನಂತ ಹೇಳಿ ಕರಿಬೇಕು, ಬಾರ್ನ ನಾನು ಡೈರೆಕ್ಟಾಗಿ ಹಾಕಬೇಕಾಗಿತ್ತು, ರೈಟ್? ಸೆಟ್ಟಿಗೆ ಏನು ಹೇಳ್ತಿದ್ದಾರೆ, ಬಾರ್ನ ಹಾಕಿ ಅಟ್ ಟೈಮ್ ಸ್ಟ್ಯಾಂಪ್ 1 ಹಾಕಿ. ಓಕೆ, ಸಮ್ವೇರ್ ಐ ವಿಲ್ ಸ್ಟೋರ್ ಇಲ್ಲೋ ಅಥವಾ ಇಲ್ಲೋ, ಲೆಟ್ ಸಿ ಇಲ್ಲೇ ಏನು ಅಂದ್ಕೊಳ್ಳೋಣ, 1 ಅಂತ ಹೇಳ್ಬಿಟ್ಟು ಟೈಮ್ ಸ್ಟ್ಯಾಂಪಲ್ಲಿ ತೊಗೊಳ್ಳೋಣ, ಪೈಪ್ ಹಾಕ್ಬಿಟ್ಟು, ರೈಟ್? ವ್ಯಾಲ್ಯೂ ಆ್ಯಂಡ್ ಇಲ್ಲೇನಿದೆ ಟೈಮ್ ಸ್ಟ್ಯಾಂಪ್. ಅವ್ರು ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲೇ ಲೆಟ್ಸ್ ಟ್ರೈ ಬಿಲ್ಡಿಂಗ್ ದಿ ಇಂಟ್ಯೂಷನ್. ನೆಕ್ಸ್ಟ್ ಏನಾಗ್ತಿದೆ, ಗೆಟ್ ಮಾಡ್ತಿದ್ದಾರೆ, ಫೂ 1 ಕೊಡು ಅಂತ ಹೇಳಂತ ಹೇಳ್ತಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ಲಿ ಐ ಡೋಂಟ್ ವಾಂಟ್ ವಾಟ್ ಈಸ್ ದೇರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ರೆಪಾಸಿಟ್ರಿ ಆರ್ ಸಮಥಿಂಗ್. ಫೂ ಅನ್ನೋ ಒಂದು ರೆಪಾಸಿಟ್ರಿಯಲ್ಲಿ ಏನಿದೆ ನನಗೆ ಡೈರೆಕ್ಟ್ ಆಗಬೇಡ, ಪರ್ಟಿಕ್ಯುಲರ್ಲಿ ನನಗೆ ಯಾವ ಟೈಮಲ್ಲಿ ಬೇಕು ನನಗೆ ಫರ್ದರ್ ಡೌನ್ ಫಿಲ್ಟರ್ ಇದು. ಸೊ 1 ಅನ್ನೋ ಒಂದು ಟೈಮ್ ಸ್ಟ್ಯಾಂಪಲ್ಲಿ ಏನಿದೆ, ಇದೆನಾ 1 ಅನ್ನೋ ಟೈಮ್ ಸ್ಟ್ಯಾಂಪಲ್ಲಿ ಇದೆನಾ? ಯಾ ಇದೆ. ಸೊ ಬಾರ್ ಬಂತು ಔಟ್ಪುಟ್. ಯಾ ಕರೆಕ್ಟ್, ಇಟ್ ವರ್ಕ್ಡ್ ಔಟ್ ಫೈನ್. ದೆನ್ ಫೂ 3ಯಲ್ಲಿದೆನಾ? ಸೊ 3ಯಲ್ಲಿ ನನ್ನ ಎಂಟ್ರಿನೇ ಇಲ್ಲ, ಬಟ್ ಆದರೂ ಏನು ರಿಟರ್ನ್ ಮಾಡ್ತಾ ಇದೆ, ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಹಿಯರ್. So if we understand this statement, if we understand what this action does, then we have understood the get operation. So let's boil it down. So it returns bar. Okay, how is it returning bar? What is the rationale behind it? Since there is no value corresponding to foo at timestamp 3 and timestamp 2, then the only value is at timestamp 1 is bar. ಸೊ ನನಗೆ ಏನು ಕೊಡ್ತಾ ಇದ್ದಾರೆ, ಎನಿ ವ್ಯಾಲ್ಯೂ 3 ಇಲ್ಲ ಅಂತ ಹೇಳಂದರೆ ಪ್ರೀವಿಯಸ್ ಫಾಲ್ ಬ್ಯಾಕ್ ಆಗ್ತಾ ಇದೆ. ಸೊ ಈ ಡೇಟ್ ರೇಂಜಲ್ಲಿ ಇದನ್ನು ಬಿಗರ್ ಪಿಕ್ಚರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ದೆನ್ ವಿ ವಿಲ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಸ್, ರೈಟ್? ಬಿಕಾಸ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನಲ್ಲಿ ಏನಾಗ್ತಿರುತ್ತೋ ದಟ್ ಈಸ್ ವಾಟ್ ವಿ ವಿಲ್ ಟ್ರೈ ಟು ಇಂಪ್ಲಿಮೆಂಟ್. ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಕ್ಸಾಂಪಲ್ ಟುಡೇ ಯು ಹ್ಯಾವ್ 1 ವರ್ಕಿಂಗ್ ರೆಪಾಸಿಟರಿ ಆ್ಯಂಡ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ವಾಟ್ ಆರ್ ದ ಕಮಿಟ್ಸ್ ದಟ್ ಹ್ಯಾವ್ ಹ್ಯಾಪನ್ಡ್ ಟುಡೇ ಫಾರ್ ದಿಸ್ ಪರ್ಟಿಕ್ಯುಲರ್ ಫೈಲ್, ರೈಟ್? ಅಂತ ಹೇಳಿ ಫಿಲ್ಟರ್ ಡೌನ್ ಮಾಡಿದ್ದೀರಾ ಅಂತ ಹೇಳಿ ತಿಳ್ಕೊಳ್ಳೋಣ. ದೇರ್ ಆರ್ ನೋ ಕಮಿಟ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಅಂತ ಹೇಳಿ ನಾವು ಕೊಡ್ಬೋದು ಔಟ್ಪುಟ್. ವಾಟ್ ಇಫ್ ಐ ವಾಂಟ್ ದ ಲೇಟೆಸ್ಟ್ ಕಮಿಟ್? ವಾಟ್ ಇಫ್ ದ ಯೂಸ್ ಕೇಸಸ್, ಓಕೆ ಇವತ್ತಿಗೆ ಏನು ಇಲ್ಲ ಅಂದರೆ ಓಕೆ, ದಟ್ಸ್ ಓಕೆ, ಬಟ್ ದೆನ್ ಕ್ಯಾನ್ ಯು ಬ್ರಿಂಗ್ ಡೌನ್ ದ ಫೈಲ್ ಆ್ಯಸ್ ದ ಫೈಲ್ ಹ್ಯಾಸ್ ನಾಟ್ ಬೀನ್ ರೆಮಿಟೆಡ್ ಅಟ್ ಆಲ್? ನೋ, ದ ಫೈಲ್ ಹ್ಯಾಸ್ ಬೀನ್ ರೆಮಿಟೆಡ್. ಯಾವಾಗ ಲೇಟೆಸ್ಟ್ ಯಾವುದಿದೆನೋ ಆ ಲೇಟೆಸ್ಟ್ ಕಾಪಿನ ತೊಗೊಂಡು ಬರಲಿ. ಎಕ್ಸಾಂಪಲ್, ಸೊ 3rd ಇಂಟರ್ವೆಲಲ್ಲಿ ಅಥವಾ 3rd ಡೇಗೆ ನನಗೆ ಏನೂ ವ್ಯಾಲ್ಯೂಸ್ ಇಲ್ಲ ಅಂತ ಹೇಳಂದರೆ ಐ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದ ವೆರಿ ಫಸ್ಟ್ ವ್ಯಾಲ್ಯೂ, ರೈಟ್? ಸೊ ದಟ್ ಈಸ್ ಲೈಕ್ ಲೇಟೆಸ್ಟ್ ಕಮಿಟ್ ಏನಿದೆ ಅದನ್ನು ತೊಗೊಂಬರಲಿ. ಎಕ್ಸಾಂಪಲ್ ಇವಾಗ ಇನ್ನೊಂದು ಹೋಗೋಣ. ಸೊ ದಟ್ ಮಚ್ ಇಸ್ ವಾಟ್ ವಿ ಅಂಡರ್ಸ್ಟುಡ್. ಸೊ ಅದಕ್ಕೆ ಆನ್ಸರ್ ಏನು ಬರಬೇಕು, ಬಾರ್ ಅಂತ ಹೇಳಿ ಬರಬೇಕು. ದಟ್ಸ್ ಓಕೆ. ನೆಕ್ಸ್ಟ್ ಏನು ಮಾಡಬೇಕು, ಸೆಟ್ ಫೂ ಬಾರ್ 2. ಅಗೇನ್ ಫೂ ಅಲ್ಲಿ ನೋಡಿ ದೇ ಆರ್ ಗೋಯಿಂಗ್ ಅಹೆಡ್ ಆ್ಯಂಡ್ ಅಪ್ಡೇಟಿಂಗ್ ದಿಸ್ ವ್ಯಾಲ್ಯೂ. ಇವಾಗ ಫರ್ದರ್ ಡೌನ್ ಏನಾಯಿತು, ಅಗೇನ್ ಫೂ ವಿಲ್ ಗೋ and update the value to bar 2 at what timestamp? Let's clearly write this. bar 2 ಅಂತ ಹೇಳಿ ಸೆಟ್ ಆಗಿದೆ ಅಂದರೆ they changed the file, they changed the file when at time interval 4. Store the key foo and the value bar 2 along with the timestamp 4. That is what we did as well. 4. ಇವಾಗ ನಾನು 4 ಕೇಳಿದ್ರೆ ನನಗೇನು ವ್ಯಾಲ್ಯೂ ಬರಬೇಕು ಅಂದರೆ ಲೇಟೆಸ್ಟ್ ಟೈಮ್ ಸ್ಟ್ಯಾಂಪ್ 4 ಅಂತ ಹೇಳಿ ತಿಳ್ಕೊಳ್ಳೋಣ. ದ ಫೈಲ್ ಗಾಟ್ ಅಪ್ಡೇಟೆಡ್. ರೆಪಾಸಿಟ್ರಿಯಲ್ಲಿ ಪುಷ್ ಮಾಡಿದ್ರಿ, ಆ ಫೈಲ್ಗೆ ನೀವು ಚೇಂಜಸ್ ಮಾಡಿದ್ರಿ. ಇಷ್ಟು ದಿನ ತನಕ ನೀವು ಏನು ಮಾಡಿದ್ರಿ, ಬಾರ್ ಅಂತ ಹೇಳಿ ಬರ್ದೆ ಅಥವಾ ಹೆಲೋ ವರ್ಡ್ ಅಂತ ಹೇಳಿ ಬರ್ದಿದ್ರಿ ಅಂತ ಹೇಳಿ ತಿಳ್ಕೊಳ್ಳೋಣ. ಟು ಸಿಂಪ್ಲಿಸಿಟಿಗೆ ಇದನ್ನು ಏನು ಮಾಡೋಣ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಯಾವುದೋ ಒಂದು ಜಾವಾ ಸ್ಕ್ರಿಪ್ಟ್ ಫೈಲ್ ಇದೆ ಅಥವಾ ಈ ರೀತಿಯಲ್ಲಿದೆ, ಯು ಹ್ಯಾಡ್ ರಿಟನ್ ಅನ್ ಅಲೋ ವರ್ಡ್ ಪ್ರೋಗ್ರಾಮ್, ಇಟ್ ಹ್ಯಾಡ್ ಕೋಡ್ ರಿಲೇಟೆಡ್ ಟು ಅಲೋ ವರ್ಲ್ಡ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ.
ಇಲ್ಲೇನು ಮಾಡ್ತೀರಾ, ವಿ ಡಿಡ್ ಅನ್ ಹಲೋ ವರ್ಲ್ಡ್ ರೈಟ್ ಸಿಂಪಲ್ ಈ ಥರನೇ ಬರೋಣ, ಹಲೋ ವರ್ಲ್ಡ್ and say from whom, from wins. Let's say we did like this, right? We put in the author. ಈ ರೀತಿಯಲ್ಲಿ ಮಾಡಿದ್ದೀನಿ, ರೈಟ್. ಇಲ್ಲಿ ತನಕನೂ ಏನಾಗ್ತಿತ್ತು, ಎನಿ ಟೈಮ್ ಈ ಟೈಮ್ ಸ್ಟ್ಯಾಂಪಲ್ಲಿ 3 ಅಥವಾ ಈ ರೀತಿಯಲ್ಲಿದ್ದಾಗ ಈ ಡೇಟಿಗೆ 4ಕ್ಕಿಂತ ಲೆಸ್ಸರ್ ಇರ್ತಕ್ಕಂಥ ಡೇಟಲ್ಲಿ ಕಮಿಟ್ ಹಿಸ್ಟ್ರಿ ಏನಿದೆ, ಹೆಲೋ ವರ್ಲ್ಡೇ ಇದೆ. ವೆದರ್ ಯು ಗಿವ್ 3 ಆರ್ ಯು ಗಿವ್ 2 ಆರ್ ಎನಿ ಅದರ್ ವ್ಯಾಲ್ಯೂ, you have to get allow world, right? Because it is an archival from that point. ಅದಕ್ಕಿಂತ ಹಿಂದೆ ಏನಿದೆ ಅನ್ನೋದನ್ನು ಚೆಕ್ ಮಾಡಿದಾಗ ಹಲೋ ವರ್ಲ್ಡೇ ಇರುತ್ತೆ. ಇವಾಗ ಏನಾಗುತ್ತೆ, ಹಲೋ ವರ್ಲ್ಡ್ ಫ್ರಮ್ ವಿನ್ಸ್ ಯಾವಾಗ ಆಗುತ್ತೆ, 4 ಟೈಮ್ ಸ್ಟ್ಯಾಂಪಲ್ಲಿ ಆಗಿದೆ. ಇವಾಗ ನಾನು 5th ಟೈಮ್ ಸ್ಟ್ಯಾಂಪಲ್ಲಿ ನೋಡಿ, 5th ಟೈಮ್ ಸ್ಟ್ಯಾಂಪಲ್ಲಿ ನಾನು ಕೇಳಿದಾಗ ಏನು ಬರಬೇಕಾಗುತ್ತೆ, ಆಬ್ವಿಯಸ್ಲಿ ಇದನ್ನು ನಾನು ಕೊಡಬೇಕಾ, ಹಲೋ ವರ್ಲ್ಡ್ ಅನ್ನೋದು ಕೊಡಬೇಕಾ, ಇಲ್ಲ, ಲೇಟೆಸ್ಟ್ ಕಮಿಟಿ ಅದು, ಐ ವಿಲ್ ಫಾಲ್ ಬ್ಯಾಕ್ ಟು ದಿಸ್ ಲೇಟೆಸ್ಟ್ ಕಮಿಟಿ, ದಟ್ ಈಸ್ ಹಲೋ ವರ್ಲ್ಡ್ ಫ್ರಮ್ ವಿನ್ಸ್. ಇಲ್ಲಿಂದ ಯಾವುದಾದ್ರೂ ಬರಲಿ, ಇಲ್ಲಿಂದ 9 ಬರಲಿ ಅಥವಾ ಇಲ್ಲಿಂದ 7 ಬರಲಿ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಹ್ಯಾಸ್ ನಾಟ್ ಚೇಂಜ್ಡ್, ಅಲ್ಲಿ ತನಕನೂ ಐ ವಿಲ್ ಫಾಲ್ ಬ್ಯಾಕ್ ಟು ದ ಹಲೋ ವರ್ಲ್ಡ್ ಫ್ರಮ್ ವಿನ್ಸ್ ಇಟ್ ಸೆಲ್ಫ್, ರೈಟ್. ಆ್ಯಂಡ್ ಇಲ್ಲಿಂದ ಅದೇ ವಾಪಸ್ ಮತ್ತೆ ನಾನು ಏನಾದರೂ 2 ಕೇಳೋಣ, ಇದನ್ನು ನಾನು ಇನ್ಕ್ರಿಮೆಂಟ್ ಮಾಡಿಬಿಟ್ಟು ನಾನು ಏನು ಬರಿಬೋದು, ಸೊ ದಟ್ ಐ ಹ್ಯಾವ್ ಅನ್ ಹೈಯರ್ ವ್ಯಾಲ್ಯೂ. ಸೊ ಅಟ್ 9 ಇಂಟರ್ವೆಲಲ್ಲಿ ನಾನು ಏನು ಮಾಡಿದ್ದೀನಿ, ಹಲೋ ವರ್ಲ್ಡ್ ಫ್ರಮ್ ವಿನ್ಸ್ ಅಂತ ಮಾಡಿದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋಣ. ಇಫ್ ಐ ಗೋ ಹೆಡ್ ಆ್ಯಂಡ್ ಆಸ್ಕ್, ಇವಾಗ ಇಷ್ಟೇ ವ್ಯಾಲ್ಯೂಸ್ ನಾನು ಚೇಂಜ್ ಮಾಡಲಿಕ್ಕಾಗಿದ್ದು, 1ನೇ ಪೀರಿಯಡ್ ಟೈಮ್ ಇಂಟರ್ವೆಲಲ್ಲಿ ಚೇಂಜ್ ಆಗಿದೆ, ದೆನ್ 9th ಟೈಮ್ ಇಂಟರ್ವೆಲಲ್ಲಿ ಏನಾಗಿದೆ, ಹಲೋ ವರ್ಡ್ ಫ್ರಮ್ ವಿನ್ಸ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ವಾಟ್ ವಿಲ್ ಬಿ ದ ಔಟ್ಪುಟ್ ಫಾರ್ ದಿಸ್, ಇವಾಗ ನಾವೇನು ಮಾಡೋಣ, ಅವ್ರು ಕೊಟ್ಟಿರೋ ಎಕ್ಸಾಂಪಲ್ನೇ ತೊಗೊಂಡು ಬೇರೆ ಒಂದು ಎಂಟ್ರಿ ಬರ್ಕೊಳ್ಳೋಣ ಈ ರೀತಿಯಲ್ಲಿ, ಸೊ ದಟ್ ಇಟ್ ಡಸಂಟ್ ಕನ್ಫ್ಯೂಸ್ ಅಸ್, ರೈಟ್. ಇದೇ ಅವ್ರು ಕೊಟ್ಟಿರೋದು, ಆ್ಯಂಡ್ ದೆನ್ ದೇ ಹ್ಯಾಡ್ ಆಸ್ಟ್ ಫಾರ್ 5, ರೈಟ್. ಆ್ಯಂಡ್ ದೇ ಹ್ಯಾಡ್ ಗಿವನ್, ಇದನ್ನು ಒಂದು ಸತ ಕಾಪಿ ಮಾಡಿಕೊಂಡು ನಮ್ಮದು ಒಂದು ಎಂಟ್ರಿ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡಿದ್ದಾರೆ ಅವರು, ಲೆಟ್ಸ್ ಟೇಕ್ ದಿಸ್, ವಾಟ್ ಡಿಡ್ ದೇ ಗಿವ್, ಫೂ ಅಂತ ಹೇಳಿ, ಅಲ್ಲ ಸಾರಿ ಬಾರ್ ಅಂತ ಹೇಳಿ, ಇಲ್ಲಿ ಬಾರ್ 2 ಅಂತ ಹೇಳಿ, ರೈಟ್. ಇದನ್ನು ಅವ್ರು ಕೊಟ್ಟಿದ್ದು. ಸೊ ವಿ ನ್ಯೂ ದ ಆನ್ಸರ್. ವಿ ವಿಲ್ ಟೇಕ್ ಒನ್ ಮೋರ್ ಎಂಟ್ರಿ ಇನ್ ಟು ದಿಸ್ ಡಾಟಾ ಸೆಟ್ಸ್, ಲೆಟ್ಸ್ ಎ XYZ ಅಂತ ಹೇಳಿ ತೊಗೊಳ್ಳೋಣ, ಅಥವಾ ಪ್ರಾಪರಾಗೇ ಬರೆಯೋಣ. ಪ್ರಾಪರಾಗಿ ಏನಂತ ಹೇಳಿ ಬರೆಯೋಣ, ಪ್ರೋಗ್ರಾಮ್ ಅನ್ನೋ ಒಂದು ಫೈಲಲ್ಲಿ, ರೈಟ್, ಏನೇನೆಲ್ಲ ಆಗ್ತಾಯಿದೆ, ಸೊ ದ್ಯಾಟ್ ವಿ ಅಂಡರ್ಸ್ಟ್ಯಾಂಡ್ ಪ್ರೋಗ್ರಾಮ್, ರೈಟ್. ಪ್ರೋಗ್ರಾಮ್ಸ್, ಪಾರ್ಡನ್ ಮೈ ಸ್ಪೆಲ್ಲಿಂಗ್, ಓಕೆ. ಪ್ರೋಗ್ರಾಮ್ ಅನ್ನೋ ಇದರಲ್ಲಿ, ಸೊ ಫಸ್ಟಲ್ಲಿ ಏನು ಮಾಡಿದ್ದೀನಿ, ಒಂದು ಎಂಟ್ರಿ ಬಂದಿದೆ. ಫಸ್ಟ್ ಪೀರಿಯಡಲ್ಲೇ ನಾನು ಏನು ಎಂಟ್ರಿ ಮಾಡಿದ್ದೀನಿ, ಫಸ್ಟ್ನೇ ಟೈಮ್ ಸ್ಟ್ಯಾಂಪಲ್ಲಿ ಅಲೋ ವರ್ಡ್ ಅಂತ ಹೇಳಿ ಎಂಟ್ರಿ ಮಾಡಿದ್ದೀನಿ. ಲೆಟ್ಸ್ ನಾವು ಗೋ ಟು 9ನೇ ಪೀರಿಯಡಲ್ಲಿ ಅಲೋ ವರ್ಡ್ ಫ್ರಮ್ ವಿನ್ಸ್ ಅಂತ ಹೇಳಿ ನಾನು ಏನು ಮಾಡಿದೆ, ಕಮಿಟ್ ಮಾಡಿದೆ, ರೈಟ್. ಸೊ ಇಫ್ ಐ ಆಸ್ಕ್ ಫಾರ್ 4th ಟೈಮಲ್ಲಿ, 4 ಟೈಮ್ ಸ್ಟ್ಯಾಂಪಲ್ಲಿ, 4ನೇ ಟೈಮ್ ಸ್ಟ್ಯಾಂಪಲ್ಲಿ ವ್ಯಾಲ್ಯೂ ಏನಿದೆ ಅಂತ ಹೇಳಿ ಕೇಳಿದ್ರೆ, ಇದನ್ನು ಬಿಡೋಣ, ರೈಟ್. ಇದನ್ನು ಬಿಡೋಣ, ಎಲ್ಲಿ ಬರ್ಕೊಳ್ಳೋಣ ಆಮೇಲೆ ನೋಡೋಣ. ಸೊ ಮೈ ಕ್ವೆರಿ ಈಸ್ ಫಾರ್, ನಾನು ಗೆಟ್ ಯಾವುದ್ರ ಮೇಲೆ ಮಾಡ್ತೀನಿ, ಐ ಆಮ್ ಇಂಟ್ರೆಸ್ಟೆಡ್, ಸೊ ಐ ವಿಲ್ ಕಾಲ್ ಅಪಾನ್ ಗೆಟ್. ಇಲ್ಲಿ ಬರೆಯೋಣ ಏನಂತ ಹೇಳಿ, ಗೆಟ್, ರೈಟ್. ಐ ವಿಲ್ ಕಾಲ್ ಅಪಾನ್ ಗಿವಿಂಗ್ ವಾಟ್, ಗಿವಿಂಗ್ ಪ್ರೋಗ್ರಾಮ್, ಇಟ್ ಈಸ್ ಅ ಸ್ಟ್ರಿಂಗ್, ರೈಟ್. ಸೊ ಗಿವ್ ಮೀ ದ ಕೀ ಫಾರ್ ಪ್ರೋಗ್ರಾಮ್ ಆ್ಯಂಡ್ ಅಟ್ ದ ಟೈಮ್ ಸ್ಟ್ಯಾಂಪ್ ದಟ್ ಐ ಆಮ್ ಇಂಟ್ರೆಸ್ಟೆಡ್ ಇಸ್ ಇನ್ 4. ಇಫ್ ಐ ಕಾಲ್ ದಿಸ್, ವಾಟ್ ಶುಡ್ ಬಿ ದ ಔಟ್ಪುಟ್, ನೋಡಿ ಏನಾಗುತ್ತೆ. ನಾನು ಇದನ್ನು ಕೊಡ್ಲಿಕ್ಕೆ ಸಾಧ್ಯನಾ ಯಾವಾಗಾದರೂ, ಇಲ್ಲ, ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ 4 ಏನಾಯಿತು, ಅಲ್ಲಿ ತನಕನೂ ಏನು ಕಮಿಟ್ ಆಗಿರುತ್ತೆ, ದಿಸ್ ಈಸ್ ಅಟ್ ಫ್ಯೂಚರ್ ಡೇಟ್. ಇನ್ನು ಮುಂದೆ ಬರೋ ಡೇಟಲ್ಲಿ ನಾನು ಈಗ ಚೇಂಜಸ್ ಮಾಡಿರೋದು, ಮುಂದೆ ಬರೋ ಡೇಟಲ್ಲಿ ನಾನು ಇವಾಗ ಕೇಳ್ದಾಗ ಕೊಡಲಿಕ್ಕಾಗುತ್ತೆ. ಇವತ್ತಿಗೆ ಏನು ಚೇಂಜಸ್ ಆಗಿದೆ, 4th ಟೈಮ್ ಇಂಟರ್ವೆಲಲ್ಲಿ ಚೇಂಜಸ್ ಏನಾಗಿದೆ ಅಂದರೆ, ಫ್ಯೂಚರಿಸ್ಟಿಕಲ್ಲಿ ಏನು ಚೇಂಜ್ ಆಗಿದೆ ಅನ್ನೋದನ್ನು ಕೊಡಲಿಕ್ಕಾಗುತ್ತಾ, ಇಲ್ಲ. ಇಲ್ಲಿವರೆಗೂ 4ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಇದ್ದರೆ, ಅಂದರೆ ಇದನ್ನು 4ಅಲ್ಲಿ ಏನಾದರೂ ಇನ್ನೊಂದು ಎಂಟ್ರಿ ಇದ್ದರೆ, ಈ ಥರನೂ ಒಂದು ಎಂಟ್ರಿ ಇರ್ಬೋದು, ಒಪ್ಕೊಳ್ತೀರಾ. ಇಫ್ ಐ ಗೋ ಹಿಯರ್, ಇಫ್ ಐ ಹ್ಯಾಡ್ ಜಸ್ಟ್ ಮೇಡ್ ದಿಸ್ 4ಅಲ್ಲಿ ಎಕ್ಸಾಕ್ಟ್ ಎಂಟ್ರಿನ ಹಲೋ ವರ್ಲ್ಡ್ಗೆ ನಾನು ಏನು ಮಾಡಿದೆ, ಲೆಟ್ಸ್ ಎ ಫ್ರಮ್ ಯಾರು, ಫ್ರಮ್ ಅನದರ್ ಡೆವಲಪರ್ ವಿನ್ಸ್ ಬದಲು ಏನಂತ ಹೇಳಿ ಕರೆಯೋಣ, ಕ್ಯಾಡ್ಸ್ ಅಂತ ಹೇಳ್ಬಿಟ್ಟು ಕರೆಯೋಣ, ರೈಟ್. ಹಲೋ ವರ್ಲ್ಡ್ ಫ್ರಮ್ ಕ್ಯಾಡ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇಫ್ ದೆರ್ ಇಸ್ ಅನ್ ಎಕ್ಸಾಕ್ಟ್ ಎಂಟ್ರಿ ಫಾರ್ 4, ನಾನು 9th ಕೊಡ್ತೀನ ಯಾವತ್ತಾದರೂ, 9th ಕೊಡ್ತೀನ, ಇಲ್ಲ ಕೊಡಲ್ಲ ಆಬ್ವಿಯಸ್ಲಿ. 1 ಕೊಡ್ತೀನ, ಇಲ್ಲ. ನಾನು 4ಗೆ ಎಕ್ಸಾಕ್ಟ್ಲಿ ಎಂಟ್ರಿ ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಹೆಲೋ ವರ್ಡ್ ಫ್ರಮ್ ಕ್ಯಾಟ್ಸ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಲೆಟ್ಸ್ ಎ ಇಫ್ ಐ ನೌ ಆಸ್ಕ್ ಫಾರ್ 6th ಟೈಮ್ ಇಂಟರ್ವೆಲ್, ವಾಟ್ ಇಸ್ ದಟ್ ಐ ವಿಲ್ ಗಿವ್, ಶುಡ್ ಐ ಗಿವ್ 1? ನೋ, ಐ ಶುಡ್ ಆಲ್ವೇಸ್ ಗಿವ್ ದ ಲೇಟೆಸ್ಟ್, ರೈಟ್. 6 ಎಂಟ್ರಿ ಇಲ್ಲ, ಫ್ಯೂಚರ್ ಡೇಟ್ ನಾನು ಕೊಡಲಿಕ್ಕೆ ಆಗೋದಿಲ್ಲ. ವಾಟ್ ಎವರ್ ದಟ್ ಈಸ್ ದೇರ್ ಇನ್ ಬಿಟ್ವೀನ್ ದೀಸ್ ಟು, ದಟ್ ಈಸ್ 4 and 6, 6 ಲೈಸ್ ವಿತ್ ಇನ್ ದೀಸ್, ರೈಟ್. ಸೊ ಅಲ್ಲಿಗೆ ಲೇಟೆಸ್ಟ್ ಎಂಟ್ರಿ ಅದು ಇದು 4, ಸೊ ನಾನು 4 ಕೊಡ್ತೀನಿ, right. Hopefully you understood this intuition, right. This is the problem statement, right. Okay,
Done. We understood the problem statement. Quickly, let's go through the constraints so that we can see the property of the problem, things how they are. Problems ಇಂದ ಏನಾದರೂ ನಾವು ಇಂಟ್ರೆನ್ಸಿಕ್ ಆಗಿ ಡಿರೈವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಒಂದು ಇಂಟ್ರೆನ್ಸಿಕ್ ಆಗಿ ಏನು ಡಿರೈವ್ ಮಾಡ್ಕೊಳ್ಳೋದಕ್ಕಾಗ್ತದೆ? ಇಟ್ ಲಿಟ್ರಲಿ ನೀಡ್ ಟು ಬಿ ಅ ಕೀ ವ್ಯಾಲ್ಯೂ ಸ್ಟೋರ್, ರೈಟ್? ಇಟ್ ನೀಡ್ ಟು ಬಿ ಅ ಕೀ ವ್ಯಾಲ್ಯೂ ಸ್ಟೋರ್. ದಟ್ ಮಚ್ ಈಸ್ ಅಂಡರ್ಸ್ಟುಡ್, ರೈಟ್? Let's keep it there and let's see. So key na length can be 100, so e value can be like, it can be 100, and this value can also be up to maximum like 100. It can be a very big altogether a sentence itself, right? And those values are lowercase English letters agirbodu, digits agirbodu, is what they are trying to say. It's a bigger thing to comprehend for a human brain. So 100 ಲೆಟರ್ಸ್ ಇದ್ದಾವೆ ಅಂತ ಹೇಳಂದರೆ ಯು ಕ್ಯಾನ್ ಇಮ್ಯಾಜಿನ್, ರೈಟ್? ಆ್ಯಂಡ್ ಟೈಮ್ ಸ್ಟ್ಯಾಂಪ್ ಕ್ಯಾನ್ ಬಿ ಆ್ಯಸ್ ಬಿಗ್ ಆ್ಯಸ್, ಈ ವ್ಯಾಲ್ಯೂಸ್ ಎಷ್ಟು ಆರ್ಕೈವಲ್ ಮಾಡ್ತಾ ಇದೆ, ಒಂದರಲ್ಲಿ ನಾನು ಎಷ್ಟು ಆರ್ಕೈವಲ್ ಮಾಡ್ಬೋದು, ಅಪ್ ಟು 10⁻⁷. ಯೋಚನೆ ಮಾಡ್ತಿದ್ರೆ 10⁻⁷ ಗಿಟ್ ಹಿಸ್ಟ್ರಿ ಫಾರ್ ಒನ್ ಪ್ರೋಗ್ರಾಮ್ ಫೈಲ್. ಇದೊಂದು program.cs ಅಂತ ಹೇಳಿ ಕರೆದಿರೋಣ ಈ ಪ್ರೋಗ್ರಾಮ್ ಫೈಲ್ನ, ರೈಟ್? ಇಲ್ಲಿ ಕೂಡ ನಾನು ಏನು ಕರಿತೀನಿ, program.cs ಫೈಲ್. ಈ program.cs ಫೈಲ್ಗೆ ಎಷ್ಟು ಗಿಟ್ ಹಿಸ್ಟ್ರಿ ಇರ್ಬೋದು ಯೋಚನೆ ಮಾಡಿ. ಇಟ್ ಕ್ಯಾನ್ ಬಿ 10⁻⁷, not even 1000, not even 10,000, right? It can be 10,000 git history for a one particular file. ಎಷ್ಟು ಆರ್ಕೈವಲ್ ಆಗಿದೆ ಆ್ಯಂಡ್ ಹೌ ಮಚ್ ಆಫ್ ಅ ಸರ್ಚ್ ಸ್ಪೇಸ್ ಇಟ್ ಇಸ್. ಯೋಚನೆ ಮಾಡ್ತಿದ್ರೆ ನಾವು ಲಿಟ್ರಲಿ ನಾವು ಇಲ್ಲಿ ಏನು ಮಾಡ್ತಾ ಇರೋದು, ಇಲ್ಲಿ ನಾವು ಮಾಡ್ತಾ ಇರೋದೇ, ಥಿಂಕ್ ಅಬೌಟ್ ಇಟ್, ವಿ ಆರ್ ಸರ್ಚಿಂಗ್, ರೈಟ್? ಒಂದು ಪದ ಯೂಸ್ ಮಾಡಿದೆ, ಸರ್ಚಿಂಗ್. ವಿ ಆರ್ ಸರ್ಚಿಂಗ್ ಫಾರ್ ದ 6th ಟೈಮ್ ಸ್ಟ್ಯಾಂಪ್. ಇದನ್ನು ನೀವು ಯೋಚನೆ ಮಾಡಿ. ದಿಸ್ ಈಸ್ ಅ ವ್ಯಾಲಿಡ್ ಎಂಟ್ರಿ 9000 ಅಂತ ಹೇಳಂದರೆ ಇದನ್ನು ನಾನು ಏನು ಮಾಡ್ತೀನಿ, ಅರೌಂಡ್ 456 ಅಂತ ಹೇಳಿ ಮಾಡ್ತೀನಿ. ಇದನ್ನು ಎಲ್ಲೋ ಫಸ್ಟ್ ಸ್ಟಾರ್ಟಿಂಗಲ್ಲಿ 1 2 3 ಅನ್ನೋ ಒಂದು, ಅಥವಾ ಇಫ್ ಇಟ್ ಇಸ್ ಕನ್ಫ್ಯೂಸಿಂಗ್ 16th ಎಂಟ್ರಿಯಲ್ಲಾಗಿತ್ತು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ವಾಟ್ ಡಿಡ್ ಐ ಡೂ ಫಾರ್ 6 ಆ್ಯಸ್ ವೆಲ್, ರೈಟ್? 6 ಆ್ಯಸ್ ವೆಲ್. 6ಅಲ್ಲಿ ಏನಾಗುತ್ತೆ ಅಂತ ಹೇಳೋಣ. ಐ ಆಮ್ ಕ್ಯೂರಿಯಸ್ ಟು ನೋ ದ್ಯಾಟ್. ಆ್ಯಂಡ್ 60 ಆ್ಯಸ್ ವೆಲ್, ರೈಟ್? 6ಅಲ್ಲಿ ಏನಾಗಬೇಕು? 6ಅಲ್ಲಿ ಏನಾದರೂ ಎಂಟ್ರಿ ಆದರೂ ಇತ್ತಾ? ಇರಲಿಲ್ಲ. ಸೊ ನಾವು ಅವಾಗ ಏನು ಮಾಡಬೇಕು, ದ್ಯಾಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಅಟ್ ದ್ಯಾಟ್ ಟೈಮ್ 6ಗೆ ನನಗೆ ಏನು ಔಟ್ಪುಟ್ ಬರಬೇಕು, 6ಗೆ ಔಟ್ಪುಟ್ ಬಂದುಬಿಟ್ಟು ಎಂಟಿ. ಆ್ಯಂಡ್ ಅಗೇನ್ 60ಗೆ ಏನು ಬರಬೇಕಾಗುತ್ತೆ? 60 ಯಾವ ರೇಂಜಲ್ಲಿದೆ? ಈ ರೇಂಜಲ್ಲಿದೆ. ರೇಂಜ್ ನಾವೇನು ಮಾಡ್ತಾಯಿದ್ದೀವಿ, ಸರ್ಚಿಂಗ್ ಮಾಡ್ತಾಯಿದ್ದೀವಿ. ಸೊ ನನಗೆ ಔಟ್ಪುಟ್ ಏನು ಬರಬೇಕು, ಇಲ್ಲಿ ಅಲೋ ಹೋಲ್ಡ್ ಬರಬೇಕು, ರೈಟ್? ಸೊ ಔಟ್ಪುಟ್ ಶುಡ್ ಬಿ ಅಗೇನ್ ಸ್ಟ್ರಿಂಗ್, ರೈಟ್? ಸೊ ಗೆಟ್ಟಿನ ಔಟ್ಪುಟ್ ಬಂದ್ಬಿಟ್ಟು ಏನಿದೆ, ಸ್ಟ್ರಿಂಗ್ ಇದೆ. ಸೊ ಇಟ್ ಶುಡ್ ಬಿ ಅಲೋ ವರ್ಲ್ಡ್. ಡನ್. ಸೊ ಈ ರೀತಿಯಲ್ಲಿದೆ, ಯೋಚನೆ ಮಾಡಿ. ಸೊ ವಿ ಬ್ರಾಂಚ್ಡ್ ಔಟ್ ಫ್ರಮ್ ಹಿಯರ್, ರೈಟ್? ಸೊ ಇಲ್ಲಿ ನೋಡಿ, ಸೊ 10⁻⁷ ಅಂತ ಹೇಳಂದರೆ 10 ಫಾಲೋಡ್ ಬೈ 7 zeros ಫಾರ್ ಒನ್ ಪ್ರೋಗ್ರಾಮ್ ಫೈಲ್.cs ಅಂತ ಹೇಳಂದರೆ ಎಷ್ಟು ಗಿಟ್ ಹಿಸ್ಟ್ರಿ ಇದೆ ಅದಕ್ಕೆ? ಇಟ್ ಹ್ಯಾಸ್ ಅ ಹಿಸ್ಟ್ರಿ ಆಫ್ ಅರೌಂಡ್ ನಾಟ್ ಈವನ್ 10,000, ಇಟ್ ಕ್ಯಾನ್ ಬಿ ಮೋರ್ ದೆನ್ 1,00,000 ಆಫ್ ಹಿಸ್ಟ್ರಿ, ರೈಟ್? ಅಲ್ಲಿಗೆ ಎಷ್ಟಾಗುತ್ತೆ? ಅರೌಂಡ್ 1,00,000 ಹ್ಯಾಸ್ ವಾಟ್, ಹೌ ಮೆನಿ zeros ಟು ಇಟ್? ಸೊ 3 4 5, only 5 zeros. Still we are in this range. No, ಯೋಚನೆ ಮಾಡಿ, 10,000 level of git history. So it's a bigger one. I'm trying to build a bigger intuition of ನಾವಿಲ್ಲಿ ಎಷ್ಟು ಆಪ್ಟಿಮೈಸೇಷನ್ ಮಾಡಬೇಕು, ಅದೇ ಲಾಸ್ಟ್ ಕ್ವಶನ್ ನೋಡಿ. ಇಟ್ ಕ್ಯಾನ್ ಬಿ ಕಾಲ್ಡ್ 2 into 10⁻⁴ ಕಾಲ್ಸ್ ಕ್ಯಾನ್ ಬಿ ಮೇಡ್ ಟು ಸೆಟ್ ಆ್ಯಂಡ್ ಗೆಟ್. ಸೊ ಗೆಟ್ ಅನ್ನೋದಕ್ಕೆ ನಾವೇನಾದರೂ ಇಷ್ಟು ಸರ್ಚ್ ಹಿಸ್ಟ್ರಿನ ನಾನು ಸ್ಕ್ಯಾನ್ ಮಾಡಬೇಕು, ಅರೌಂಡ್ ಅನ್ ಎಂಟ್ರಿ ಆಫ್ 10⁻⁷ ನಾನು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಂದರೆ ನಾನು ಆಪ್ಟಿಮೈಸ್ಡ್ ಇರೋ ಗೆಟ್ಟಿನ ಲಾಜಿಕ್ ಬರೆದಿರಬೇಕು. ಸೊ ದ್ಯಾಟ್ ಆಲ್ಗರಿದಮಿಕಲಿ ಅದೇನಾಗಬೇಕು, ಇಟ್ ಈಸ್ ಅನ್ ಆಪ್ಟಿಮೈಸ್ಡ್ ಒನ್. ದೆನ್ ಐ ಕ್ಯಾನ್ ಥಿಂಕ್ ಅಬೌಟ್ ಸ್ಕೇಲಿಂಗ್ ಇಟ್ ಟು ಅನ್ ಎಂಟರ್ಪ್ರೈಸ್ ಲೆವೆಲ್ ಲೈಕ್ ಗಿಟ್ ಡಸ್ ಇಟ್, or an archival, any archival does it. We can scale up to that level, including system design ಮಾಡ್ತಾ ಇರುವಾಗ ಆಗಿರಲಿ. ಯು ಕ್ಯಾನ್ ಬ್ರಿಂಗ್ ಇನ್ ಆಲ್ ಯುವರ್ ಡಾಕರ್, ಕುಬರ್ನೆಟ್ಸ್ ಕಾನ್ಸೆಪ್ಟ್ಸ್. ಯಾವಾಗ ವೆನ್ ಯುವರ್ ಆಲ್ಗರಿದಮ್ಸ್, ಇಲ್ಲಿ ನೀವು ಬರೆದಿರ್ತಕ್ಕಂಥ ಪ್ರತಿಯೊಂದು ಲೈನ್ ಆಫ್ ಕೋಡ್, ಇದು ಸೀಕ್ರೆಟ್ ಸಾಸ್ ಏನಿದೆ ಇಲ್ಲಿಂದ ಇಲ್ಲಿಗೆ, ಶುಡ್ ಬಿ ಟೆಕ್ನಿಕಲಿ ಆಲ್ಗರಿಥಮಿಕಲಿ ಗುಡ್. ಓನ್ಲಿ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಸ್ಕೇಲಿಂಗ್ ದೆಮ್. ಇಲ್ಲೇ ನಾನು ಲೀನಿಯರ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು, ಇಲ್ಲಿ ನಾನು ಹೇಗೆ ಮಾಡ್ಬೋದು? ನಾವು ಒನ್ ಆಫ್ ದಿ ಕ್ವಿಕ್ಕೆಸ್ಟ್ ಇಂಟ್ಯೂಷನ್ ಇಸ್, ನಾನು 6 ಬೇಕು ಅಂತ ಹೇಳಂದರೆ ಲೀನಿಯರಿಂದ ಶುರು ಮಾಡ್ಕೋಬೋದು, ರೈಟ್? 6ಗೇನೋ ನನಗೆ ಬೇಗ ಸಿಕ್ಬಿಡುತ್ತೆ, 6ಗೆ ಎಂಟ್ರಿನೇ ಇಲ್ಲ, ನಾನು ಏನು ಮಾಡ್ಬೋದು, ಹಲೋ ವರ್ಡ್ನ ಏನು 6ಗೆ ಎಂಟ್ರಿನೇ ಇಲ್ಲ, ನಾನು ಬ್ಲ್ಯಾಂಕ್ನ ರಿಟರ್ನ್ ಮಾಡ್ಬೋದು. ವಾಟ್ ಅಬೌಟ್ ಹಲೋ ವರ್ಡ್ ಅಥವಾ 60ಗೆ ನಾನು ಏನು ಮಾಡಬೇಕಾಗುತ್ತೆ, 16 ರನ್ ಮಾಡಬೇಕಾಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ರೀತಿಯಲ್ಲಿ ನಾನು ಏನು ಬರೀತೀನಿ, ಇವಾಗ ಡಾಟ್ ಬರೀತಾ ಹೋಗ್ತೀನಿ, ರೈಟ್? ಇಲ್ಲೆಲ್ಲ ಎಂಟ್ರೀಸ್ ಇದ್ದಾವೆ, ರೈಟ್? ಇಲ್ಲೆಲ್ಲ ಎಂಟ್ರೀಸ್ ಇದ್ದಾವೆ. ಸೊ ಎಷ್ಟು ನಾನು ಸ್ಕ್ಯಾನಿಂಗ್ ಮಾಡ್ತಾಯಿದ್ದೀನಿ? ಸೊ ನಾನು ಲೀನಿಯರ್ ಸ್ಕ್ಯಾನ್ನ ನಾನು ಮಾಡ್ತಾ ಹೋದರೆ ವಿತೌಟ್ ಹ್ಯಾವಿಂಗ್ ಟು ನೋ ದ ಪ್ರಾಪರ್ಟಿ,
ರೈಟ್. ಪ್ರಾಪರ್ಟಿ ಇಲ್ದ ಹಾಗೆ, ಏನು ಪ್ರಾಪರ್ಟಿನ ಅರ್ಥ ಮಾಡ್ಕೊಂಡಿಲ್ದಂಗೆ, ಪ್ರೋಗ್ರಾಮಿನ್ ಪ್ರಾಬ್ಲಮಿನ ಪ್ರಾಪರ್ಟಿನ ನಾನು ಅರ್ಥ ಮಾಡ್ಕೊಂಡಿಲ್ದಂಗೆ, ಹೌ ಆರ್ ದೀಸ್ ಟೈಮ್ ಸ್ಟ್ಯಾಂಪ್ಸ್ ಆರ್ ಗೆಟಿಂಗ್ ಫಾರ್ಮ್ಡ್ ಅನ್ನೋ ಒಂದು ಪ್ರಾಪರ್ಟಿನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಂದರೆ ನಾವು ಏನು ಮಾಡಬೇಕಾಗುತ್ತೆ, ಲೀನಿಯರ್ ಸರ್ಚ್ ಮಾಡ್ತಾ ಹೋಗಬೇಕಾಗುತ್ತೆ. ಲೀನಿಯರ್ ಸರ್ಚ್ ಫಾರ್ 10⁻⁷ ಎಂಟ್ರೀಸ್. ಇದನ್ನು ಲಿಟ್ರಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಐ ಹ್ಯಾವ್ ಲೈಕ್ ಇಲ್ಲೇ ನಾನು ಬರೀತೀನಿ 10⁻⁷ ಎಂಟ್ರೀಸ್ನ ನಾನು ಥ್ರೂ ಔಟ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ಲೀನಿಯರ್ ನಾನು ಮಾಡ್ತಾ ಕೂತ್ಕೊಂಡ್ರೆ ನಾನು ಏನು ಹಾಕಿದ್ರು ಇದಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾನು ಏನು ಹಾಕಿದ್ರೂ ಸಹಿತನೂ ಏನಾಗೋದಿಲ್ಲ, ದ ಸ್ಕೇಲ್ ವಿಲ್ ನಾಟ್ ಬಿ ಪ್ರಾಪರ್ ಬಿಕಾಸ್ ಐ ಹ್ಯಾವ್ ಲಿಟ್ರಲಿ ಮೇಡ್ ಅ ಬ್ಲಂಡರ್ ವೈಲ್ ಐ ಡಿಡ್ ಅ ಪ್ರೋಗ್ರಾಮಿಂಗ್ ಹಿಯರ್. ಲೈಕ್ ಇಂಜಿನಿಯರಿಂಗಲ್ಲೇ ನಾನು ಏನು ಮಾಡಿದೆ, ಇಂಜಿನಿಯರಿಂಗಲ್ಲೇ ಫ್ಲಾ ಮಾಡಿಬಿಟ್ಟಿದ್ದೀನಿ. ಅಟ್ ದ ವೆರಿ ಬೇಸಿಕ್ ಇಟ್ ಸೆಲ್ಫ್ ಐ ಹ್ಯಾವ್ ಮೇಡ್ ದಟ್ ಫ್ಲಾ, ರೈಟ್. ಸೊ ದಟ್ಸ್ ವಾಟ್ ದ ಇಂಟ್ಯೂಷನ್ ಬಿಹೈಂಡ್ ಇಟ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ದಿಸ್ ಈಸ್ ದಟ್ ಪ್ರಾಪರ್ಟಿ. They should have given it as part of the main thing itself, but any case, so they are saying constraint all the timestamp. ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಓದಿದ್ದಿಲ್ಲ, ಕನ್ಸ್ಟ್ರೆಂಟ್ನ ಜಸ್ಟ್ ಮಿಸ್ ಮಾಡಿ ಇದನ್ನು ತೊಗೊಂಡು ಅಂತ ಹೇಳ್ಬಿಟ್ಟು ನಾನು ಸ್ಟ್ರಕ್ಚರ್ ಮಾಡಿ ಕೂತ್ಕೊಂಡಿದ್ರೆ ನೀವೇನು ಮಾಡ್ತಿದ್ರೆ ಲೀನಿಯರ್ ಸರ್ಚ್ ಮಾಡ್ತಾಯಿದ್ರಿ. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಆಲ್ ದ ಟೈಮ್ ಸ್ಟ್ಯಾಂಪ್ ಆಫ್ ಸೆಟ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅಂದರೆ ನಾನು ಸೆಟ್ ಮಾಡ್ತಾ ಇರುವಾಗ ಯು ಬಿ ರೆಸ್ಟ್ ಅಶ್ಯೂರ್ಡ್, ಇದು ಹೇಗೆ ಬರುತ್ತೆ, ನೀವು ರಿಯಲ್ ಟೈಮ್ ಸಿಸ್ಟಮಲ್ಲೂ ನೋಡಿ. ಇವತ್ತಿಗೆ ನಾನು ಕಮಿಟ್ ಮಾಡಿದ್ದೀನಿ, ನಿನ್ನೆ ಹೋಗಿ ನಾನು ಕಮಿಟ್ ಮಾಡ್ಲಿಕ್ಕೆ ಸಾಧ್ಯನಾ? ಇಟ್ಸ್ ಅನ್ ಅಬ್ಸರ್ಡ್ ವ್ಯಾಲ್ಯೂ. 10 ದಿನ ಹಿಂದೆ ಹೋಗಿ ನಾನು ಏನಾದರೂ ಕಮಿಟ್ ಹಿಸ್ಟ್ರಿ ಮಾಡ್ಲಿಕ್ಕೆ ಸಾಧ್ಯನಾ? ನ್ಯಾಚುರಲ್ ಆರ್ಡರಲ್ಲಿ ಕಮಿಟ್ಸ್ ಹೇಗಾಗ್ತವೆ, ಕಮಿಟ್ಸ್ ಬಿಟ್ಟಾಕಿ ಆರ್ಕೈವಲ್ಸ್ ಹೇಗಾಗ್ತವೆ, ಹಿಂದಕ್ಕೆ ಹಿಸ್ಟ್ರಿ ವೈಸ್ ನೀವು ಹೇಗೆ ದಪ್ತೀರಾ? ಇವತ್ತು ನಾನು ಏನಾದರೂ ಕಮಿಟ್ ಮಾಡಿದ್ರೆ ನಾಳೆ ಏನಾದರೂ ಮಾಡ್ತೀನಿ, ನಾಡ್ದ ಏನಾದರೂ ಮಾಡ್ತೀನಿ, 10 ದಿನ ಬಿಟ್ಕೊಂಡಾದ್ಮೇಲೆ ಮಾಡ್ತೀನಿ, ರೈಟ್. ಈ ರೀತಿಯಲ್ಲಿ ಡೇ ಬೈ ಡೇ ಫ್ಯೂಚರಿಸ್ಟಿಕ್ ಡೇಟಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ಲೈಕ್ ದ್ಯಾಟ್ ಯು ಪುಷ್ ಇಟ್, ಲೈಕ್ ಯು ಟೇಕ್ ಅನ್ ಆರ್ಕೈವಲ್ ಔಟ್ ಆಫ್ ಇಟ್. ನಾನು ಇವತ್ತು ಕೂತ್ಕೊಂಡು 5 ದಿನ ಹಿಂದಕ್ಕೆ ನಾನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಕ್ಯಾನ್ ಐ ಸೇ ಇಲ್ಲಿ ಯಾವುದಾದ್ರೂ ಒಂದು, ಅದರ ಅರ್ಥ ಏನು ಅಂದರೆ, ಕ್ಯಾನ್ ಐ ಸೇ ಇಲ್ಲಿ ಇನ್ನೊಂದು ಯಾವುದೋ ಒಂದು ಎಂಟ್ರಿ ಬರುತ್ತೆ ವಿಚ್ ವಿಲ್ ಬಿ ಲೈಕ್ 50th ಡೇಟಿಗೆ ಕಮಿಟ್ ಮಾಡಪ್ಪ ಅಂತ ಹೇಳಿ? ಇಲ್ಲ. ಸೊ ದಟ್ ಈಸ್ ಹೌ ಇನ್ ರಿಯಾಲಿಟಿ ಥಿಂಗ್ಸ್ ವರ್ಕ್, ಆ್ಯಂಡ್ ದಟ್ ಈಸ್ ದ ನ್ಯಾಚುರಲ್ ಆರ್ಡರ್ ಆರ್ ದ ಪ್ರಾಪರ್ಟಿ ಆಫ್ ದಿಸ್ ಪ್ರಾಬ್ಲಮ್. ಟೈಮ್ ಸ್ಟ್ಯಾಂಪ್ ಆಫ್ ದ ಸೆಟ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೊ ದಿಸ್ ಇಸ್ ಅ ರಾಂಗ್ ಒನ್. ಇದು ಈ ಥರ ಕೇಸ್ ಎಕ್ಸಿಸ್ಟೆಂಟ್ ಇಲ್ಲ. ಸೊ ದಟ್ ಈಸ್ ವಾಟ್ ದೇ ಆರ್ ಟ್ರೈಯಿಂಗ್ ಟು ಸೇ. ಈ ಥರ ಕೇಸ್ ಎಕ್ಸಿಸ್ಟೆಂಟ್ ಇಲ್ಲ. ಸೊ ಇದನ್ನು ನಾವೇನು ಮಾಡ್ಬಿಡ್ಬೋದು, ತೆಗ್ದುಬಿಡ್ಬೋದು. ಸೊ ಇವಾಗ ನಮಗೇನು ಒಂದು ಅರ್ಥ ಆಗ್ತಿದೆ, ದಟ್ ದೀಸ್ ಟೈಮ್ ಸ್ಟ್ಯಾಂಪ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ನೇಚರ್. ನಾಟ್ ಈವನ್ ದೇ ಆರ್ ನಾಟ್ ಸೇಯಿಂಗ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಂತಿದ್ದಾರೆ. ದೇ ಆರ್ ನಾಟ್ ಸೇಯಿಂಗ್ ಇನ್ಕ್ರೀಸಿಂಗ್. ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಅನದರ್ ಒನ್ ಎಂಟ್ರಿ ದಟ್ ಮೈಟ್ ಬಿ ಆನ್ ದ 16th ಡೇಟ್ ಆರ್ ನಾಟ್ ಇಸ್ ಸಮಥಿಂಗ್ ವಿಚ್ ಐ ನೀಡ್ ಟು ವೆರಿಫೈ. ಅಕಾರ್ಡಿಂಗ್ ಟು ಮೀ ಇನ್ನೊಂದು ಎಂಟ್ರಿ ಇರಲಿಕ್ಕಿಲ್ಲ, ರೈಟ್. ಲೆಟ್ ಮೀ ನೋ ಇಫ್ ಆ ಥರದ ಎಂಟ್ರಿ ಬಂತು ಅಂತ ಹೇಳಂದರೆ, ನಾನು ಟೆಸ್ಟ್ ಕೇಸಸ್ ನೋಡಿರೋ ಪ್ರಕಾರ ಈ ಥರ ಅಂತೂ ಇನ್ನೊಂದು ಎಂಟ್ರಿ ಇರೋದಿಲ್ಲ, ರೈಟ್. ಇನ್ನೊಂದು ಲೆಟ್ಸೇ ಇದು 3 ಹಾಕಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ವ್ಯಾಲ್ಯೂ ಚೇಂಜ್ ಆಗಿತ್ತು, ಬಟ್ ಇನ್ನೊಂದು 16 ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದನ್ನು 16ಗೂ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗಾ? ಇಲ್ಲ, ಇದು ಈಕ್ವಲ್. ಸೊ ಈ ಥರದ್ದು ಒಂದು ಎಂಟ್ರಿ ಕೂಡ ಏನಿಲ್ಲ, ಇಲ್ಲ. ಸೊ ನಾನು ಏನು ಹೇಳ್ಬೋದು, ಟೈಮ್ ಸ್ಟ್ಯಾಂಪ್ ಏನಾಗಿದೆ, ದ ಪ್ರಾಪರ್ಟಿ ಆಫ್ ದ ಟೈಮ್ ಸ್ಟ್ಯಾಂಪ್, ದ ಪ್ರಾಪರ್ಟಿ ಆಫ್ ದಿಸ್ ಟೈಮ್ ಸ್ಟ್ಯಾಂಪ್ ಏನು, ವಾಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಟೈಮ್ ಸ್ಟ್ಯಾಂಪ್? ಕ್ವಿಕ್ಕಾಗಿ ಹೇಳಬೇಕು ಆಯಿತು ಅಂತ ಹೇಳಂದರೆ, ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಓಕೆ, ಸೊ ವಿ ನೀಡೆಡ್ ಟು ಗೆಟ್ ಟು ದಿಸ್ ಪಾರ್ಟ್. ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ, ರೈಟ್. ಓಕೆ, ಸೊ ಗೆಟ್ ಅನ್ನೋದು ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ, ಆ್ಯಂಡ್ ದೆನ್ ವಿ ಹ್ಯಾವ್ ಸೀನ್ ಅಟ್ಮೋಸ್ಟ್ ಇದು ಇರುತ್ತೆ ಅಂತ ಹೇಳಂದ್ಬಿಟ್ಟು. ಓಕೆ, ದಿಸ್ ಮಚ್ ಇಸ್ ವಾಟ್ ವಿ ಕ್ಯಾನ್ ಥಿಂಕ್ ಆಫ್. ಸೊ 2 ಹೊರಗಡೆ ಬಂದಿದ್ದಾವೆ ಇದರೊಳಗಡೆಯಿಂದ. ಒಂದು ಕೀ ವ್ಯಾಲ್ಯೂ ಸ್ಟೋರ್ ಬೇಕು, ಆ್ಯಂಡ್ ಪ್ರಾಪರ್ಟಿ ಟೈಮ್ ಸ್ಟ್ಯಾಂಪ್ ಯಾವ ರೀತಿಯಲ್ಲಿದೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಅದನ್ನು ಬರೆದ್ಬಿಡೋಣ. ಸೊ ಸ್ಟ್ರಿಕ್ಟ್ಲಿ ಇಟ್ ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ಡರ್. ಅಲ್ಲಿಗೂ ನಾನು ಸ್ಪೆಲ್ಲಿಂಗ್ ತಪ್ಪು ಮಾಡ್ತೀನಿ ಕಣ್ರಿ, ಏನು ಮಾಡೋಣ, ಕಾಪಿ ಪೇಸ್ಟ್ ಮಾಡ್ಬೇಕು, ನಾನು ಡಿಸ್ಲೆಕ್ಸಿ ಇದೆ ನನಗೆ. ಎನಿ ಕೇಸ್, ಟೈಮ್ ಸ್ಟ್ಯಾಂಪ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ ಇದು. ಓಕೆ, ಫೈನ್. So there are 2 properties that came out. One is that they are expecting algorithm ಬರೀಲಿಕ್ಕೆ ಶುರು ಮಾಡೋಣ ಅಂತ ಹೇಳಿ ತಿಳ್ಕೊಳ್ಳೋಣ. ಆಲ್ಗೋ ಅಲ್ಲಿ ನಾವೇನು ಮಾಡಬೇಕು, ಕೀ ವ್ಯಾಲ್ಯೂ ಸ್ಟೋರ್ ಒಂದು ಇಟ್ಕೋಬೇಕು, ಆ್ಯಂಡ್ ಟೈಮ್ ಸ್ಟ್ಯಾಂಪ್ ಹೇಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಓಕೆ, ಲೆಟ್ಸ್ ಟ್ರೈ ಬಿಲ್ಡಿಂಗ್ ನಾವು. ವಿ ಹ್ಯಾವ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ರೈಟ್. ಸೊ ನಾವು ಲೆಟ್ಸ್ ಬಿಲ್ಡ್ ದಿ ಇಂಟ್ಯೂಷನ್ ಪಾರ್ಟ್ ಆಫ್ ಇಟ್. ಓಕೆ, ಹೇಗೆ ನಾನು ಶುರು ಮಾಡಬೇಕು, ಲೀನಿಯರ್ ಸರ್ಚ್ ಮಾಡೋಣ. ವಿ ಹ್ಯಾವ್ ಅಂಡರ್ಸ್ಟುಡ್ ದಟ್ ಲೀನಿಯರ್ ಸರ್ಚ್ ಇನ್ ಗೆಟ್ಗೆ ಮಾಡಬೇಕಾಗಿರೋದು. ಇಲ್ಲಿ ನಾವು ಏನು ಚೂಸ್ ಮಾಡ್ತೀವೋ, ನಾವು ಒಂದಂತೂ ಫಾರ್ ಶೋರ್ ಒಂದು ಡಿಕ್ಷನರಿ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ, ರೈಟ್. ಡಿಕ್ಷನರಿ ಅಂತ ಹೇಳ್ಬಿಟ್ಟು ಇಟ್ಕೊಳ್ತೀನಿ. ಆ ಡಿಕ್ಷನರಿಯಲ್ಲಿ ನನಗೆ ಕೀ ಬಂದ್ಬಿಟ್ಟು ಏನಿರುತ್ತೆ, ಸಿಂಪಲ್ಲಾಗಿ ಇದನ್ನು ಮೊದಲು ಬರ್ಕೊಂಬಿಡೋಣ ಬೇಕಿದ್ರೆ.
ಇದಂತೂ ದಿಸ್ ಮಚ್ ಇಸ್ ಸಾರ್ಟೆಡ್ ಫಾರ್ ಅಸ್. ಇದನ್ನು ಬೇಕಿದ್ರೆ ಇಲ್ಲೇ ಸ್ಟಾರ್ಟ್ ಮಾಡಿಬಿಡೋಣ. ಪ್ರೈವೇಟ್ and it is all clean code practices as told in the previous video alla. This is clean code practices because it is a system design kind of a question, right? Private read only ನಾವೇನು ಮಾಡ್ಬೋದು, ಡಿಕ್ಷನರಿ, ರೈಟ್? ಡಿಕ್ಷನರಿ ಆಫ್ ಫಸ್ಟ್ ಏನು ಕೀ ಸ್ಟ್ರಿಂಗ್ಗೆ, ನೆಕ್ಸ್ಟ್ ಏನು ವ್ಯಾಲ್ಯೂ ಗೊತ್ತಿಲ್ಲ, ಆ್ಯಸ್ ಆಫ್ ನೌ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಏನು ಇಟ್ಕೊಂಡಿರೋಣ, ಸ್ಟ್ರಿಂಗ್ ಆಫ್ ವ್ಯಾಲ್ಯೂ ಅಂತ ಹೇಳಿ ಇಟ್ಕೊಂಡಿರೋಣ. ವಿ ವಿಲ್ ಕಮ್ ಟು ದ್ಯಾಟ್, ರೈಟ್? ಆ್ಯಂಡ್ ಸೇ ಇದೇನು ನಂದು ಮ್ಯಾಪ್, ಒಪ್ಕೊಳ್ತೀರಾ? ಸೊ ಪ್ರೈವೇಟ್ ರೀಡ್ ಓನ್ಲಿ ಮ್ಯಾಪ್. ಆ್ಯಂಡ್ ಇಲ್ಲಿ ಏನು ಮಾಡಬೇಕಾಗುತ್ತೆ, ಐ ನೀಡ್ ಟು ಯೂಸ್ ದ್ಯಾಟ್, ಐ ನೀಡ್ ಟು ಬೇಸಿಕ್ಲಿ ನ್ಯೂ ಅಪ್ ದ್ಯಾಟ್, ಅಷ್ಟು ಇಲ್ಲಿ ನಾನು ಮಾಡಬೇಕಾಗಿರೋದು. ಸೊ ಕ್ವಿಕ್ಕಾಗಿ ಇಷ್ಟು ಮಾಡಿಟ್ಕೊಂಡಿರೋಣ ಅಂತ ಹೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಸೆಟ್ಟಲ್ಲಿ ಏನು ಮಾಡಬೇಕಾಗುತ್ತೆ, ಸೆಟ್ಟಲ್ಲಿ ಆಟೋಮೆಟಿಕ್ಲಿ ಐ ಹ್ಯಾವ್ ಟು ಸ್ಟೋರ್ ಇನ್ ಟು ದಿಸ್, ರೈಟ್? ಸೊ ನಾನೇನು ಮಾಡಬೇಕಾಗುತ್ತೆ, ಮ್ಯಾಪಲ್ಲಿ, ಸೊ ಈ ರೀತಿಯಲ್ಲಿ ಬಂದಿರತಕ್ಕಂಥ ಮ್ಯಾಪಲ್ಲಿ ನಾನೇನು ಮಾಡಬೇಕು, ಐದರ್ ನೋಡೋಣ ಮ್ಯಾಪಲ್ಲಿ ಹೇಗೆ ಎಂಟ್ರಿ ಮಾಡಬೇಕು. ಸೊ ಐ ನೀಡ್ ಟು ಇಲ್ಲಿ ಬೇಸಿಕ್ಲಿ ಇದನ್ನು ನೀವು ಮ್ಯಾಪ್ ಅಂದ್ಕೊಳ್ಳೋದಕ್ಕಿಂತನೂ ಒಂದು ಸ್ಟೋರ್ ಅಂತ ಹೇಳಿ ಅನ್ಕೋಬೋದು ಸಿಂಪಲ್ಲಾಗಿ. ದಟ್ ವಿಲ್ ಬಿ ಸ್ಟೋರ್ ಅಂತ ಹೇಳಿ. ಈ ಸ್ಟೋರ್ನ ನೀವೇನು ಮಾಡ್ತಾ ಇದ್ದೀರಾ, ಕೀ ವ್ಯಾಲ್ಯೂ ಸ್ಟೋರ್, ರೈಟ್? ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್ ಯು. ಇಟ್ಸ್ ಅ ಕೀ ವ್ಯಾಲ್ಯೂ, ಟೈಮ್ ಬೇಸ್ಡ್ ಕೀ ವ್ಯಾಲ್ಯೂ ಸ್ಟೋರ್. ಸೊ ಸ್ಟೋರ್ ಅಂತ ಹೇಳಿಬಿಟ್ಟು ಬರ್ಕೊಂಡ್ರೆ ಈ ಸ್ಟೋರ್ನ ನಾನು ಏನು ಮಾಡಬೇಕು, ಸ್ಟೋರ್ನ ಏನು ಫಿಲ್ ಮಾಡಬೇಕು, ರೈಟ್? ಇಲ್ಲಿ ಸೆಟ್ಟಲ್ಲಿ ಏನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ, ಸ್ಟೋರ್ನ ಫಿಲ್ ಮಾಡ್ತೀನಿ, ಇಲ್ಲಿಂದ ವ್ಯಾಲ್ಯೂ ತೊಗೊಳ್ತಾ ಬರ್ತೀನಿ. ದಿಸ್ ಮಚ್ ಈಸ್ ಅಂಡರ್ಸ್ಟುಡ್. ಸೊ ನಾವು ಗೆಟ್ಟಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಣ. ಸೊ ಡಿಕ್ಷನರಿ ಇದೆ, ನಾವು ಡಿಕ್ಷನರಿ ಅಂತ ಹೇಳಿ ತೊಗೊಂಡಿದ್ದೀವಿ. ಇಲ್ಲಿ ವ್ಯಾಲ್ಯೂ ಪಾರ್ಟಲ್ಲಿ ಏನಿರುತ್ತೆ, ಲೆಟ್ಸ್ ಗೆಟ್ ಟು ದ ಡ್ರಾಯಿಂಗ್ ಬೋರ್ಡ್ ವೆರಿ ಕ್ವಿಕ್ಲಿ ವಿತ್ ದೀಸ್ ಟು important assumptions, right? Not assumptions, these are important properties. One is that it is a key value store. Second one it is a the timestamp is strictly increasing order ಅಲ್ಲಿ ಇದೆ, ಈ ರೀತಿಯಲ್ಲಿ increasing order ಅಲ್ಲಿ ಇದೆ. ಹೇಗೆ ಕಾಣುತ್ತೆ, I have made up a one diagram for this. Look at this. So key ಇಲ್ಲಿವರೆಗೂ ಅದನ್ನೇ ಬರ್ತಾ ಇರೋದು ನಾನು. So key ಈ ರೀತಿಯಲ್ಲಿದೆ. This is our main primary data structure, right? This one, this entire stuff is the ಇಲ್ಲಿ key ಇರುತ್ತೆ, ಇಲ್ಲಿ ವ್ಯಾಲ್ಯೂ ಬರುತ್ತೆ. ಈ ವ್ಯಾಲ್ಯೂ, ಈಚ್ ಇಂಡಿವಿಜುವಲ್ ವ್ಯಾಲ್ಯೂ ಈಸ್ ಪಾಯಿಂಟಿಂಗ್ ಟು ಅ ಟೈಮ್ ಸೀರೀಸ್ ಅಗೇನ್. ವಾಟ್ ಆರ್ ದಿಸ್? ಸೊ ಇದ್ರದ್ದು ಒಂದು ವ್ಯಾಲ್ಯೂ ಬಂದುಬಿಟ್ಟು ಟೈಮ್ ಸೀರೀಸ್, ರೈಟ್? ಬಿಕಾಸ್ ಈಚ್ ಆಫ್ ಇಟ್ ನೋಡಿ, ಫೋ ಅನ್ನೋದಕ್ಕೆ 2 ಎಂಟ್ರಿಗಳಿದ್ದಾವೆ, program.cs ಅನ್ನೋದಕ್ಕೆ ಇಷ್ಟೊಂದು ಎಂಟ್ರೀಸ್ ಇದ್ದಾವೆ, ರೈಟ್? ಸೊ ಪ್ರತಿಯೊಂದು ವ್ಯಾಲ್ಯೂ is again on another structure containing what? Containing a timestamp. ಇಲ್ಲಿ ಬರಿಬೇಕು ಅಂತ ಹೇಳಂದರೆ ಕ್ವಿಕ್ಕಾಗಿ ಲೆಟ್ಸ್ ಟೇಕ್ ದಿಸ್ ಒನ್. ಇಲ್ಲಿ ಒಂದು ಟೈಮ್ ಸ್ಟ್ಯಾಂಪ್, ಇದನ್ನು ಭಾಳ ಸಣ್ಣದಾಗಿ ಮಾಡಬೇಕಾಗುತ್ತೆ, ರೈಟ್? ಸ್ಮಾಲ್, ಓಕೆ. ಇಲ್ಲಿ ಒಂದು ಇದು ಬಂದ್ಬಿಟ್ಟು ಈ ರೀತಿಯಲ್ಲಿ. ಸೊ ಅದರ್ವೈಸ್ ಐ ಹ್ಯಾವ್ ಟು ಝೂಮ್ ಇನ್ ಅ ಲಾಟ್. ಸೊ ಇಲ್ಲಿ ಬಂದ್ಬಿಟ್ಟು ಏನಿದೆ, ಇದು ಟೈಮ್ ಸ್ಟ್ಯಾಂಪ್ ಆಫ್ ಎನ್ ನೇಚರ್, ಆಫ್ ಇಂಟ್ ನೇಚರ್, ರೈಟ್? ಇದು ಮೊದಲನೇ ಎಂಟ್ರಿ. ನೆಕ್ಸ್ಟ್ನೇದು ಏನು ಎಂಟ್ರಿ ಬರುತ್ತೆ, ಲೆಟ್ಸ್ ಕ್ವಿಕ್ಲಿ ಗೋ ಹಿಯರ್. ಇಲ್ಲೇನು ಬರುತ್ತೆ, ಅಲ್ಲಿ ಬಂದ್ಬಿಟ್ಟು ವ್ಯಾಲ್ಯೂ, ರೈಟ್? ದಟ್ಸ್ ದಿ ಎಕ್ಸಾಕ್ಟ್ ವ್ಯಾಲ್ಯೂ ದಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್, ಆ್ಯಂಡ್ ದ್ಯಾಟ್ ಈಸ್ ಪರ್ಟಿಕ್ಯುಲರ್ಲಿ ದ ಸ್ಟ್ರಿಂಗ್, ದಟ್ ಈಸ್ ಆಫ್ ದಿ ಟೈಪ್ ಸ್ಟ್ರಿಂಗ್. ಸೊ ಇದೇ ಎರಡು ನಮಗಿರೋದಿಲ್ಲಿ. ಸೊ ಇದನ್ನು ನಾವೇನಂತ ಕರ್ಕೊಳ್ಳೋಣ, ಕ್ಯಾಪಿಟಲಲ್ಲಿ ಬದಲು ಸ್ಮಾಲ್ ಕೇಸಲ್ಲಿ ಬರೆಯೋಣ, ಟೈಮ್ ಸ್ಟ್ಯಾಂಪ್, ರೈಟ್? ಇಂಟ್ ಆ್ಯಂಡ್ ದಿ ವ್ಯಾಲ್ಯೂ. ದಟ್ಸ್ ವಾಟ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಸ್. ಪ್ರತಿಯೊಂದು ಕೀಗೆ ಅವ್ರು ಏನು ಕೊಟ್ಟಿದ್ದಾರೋ, ಸೆಟ್ ಮಾಡಿದ್ದೀನೋ, ಅದು ಇಸ್ ಅ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ವಿಚ್ ಗೋಸ್ ಟು ಆ್ಯನ್ ಆರ್ಕೈವ್ ವಿಚ್ ಈಸ್ ಲೈಕ್ ಅ ಟೈಮ್ ಸೀರೀಸ್. ಇದು ನೋಡಿ, ಈ ಥರ ಹಾರಿಸಾಂಟಲ್ ಆಗಿ ಇಟ್ಕೊಂಡು ನಾನು ನೋಡಿದಾಗ ಇಟ್ ಈಸ್ ಅ ಕೈಂಡ್ ಆಫ್ ಅ ಟೈಮ್ ಟ್ರಾವರ್ಸಲ್, ರೈಟ್? ಇದನ್ನು ನಾನು ಏನಾದರೂ ಇಫ್ ಐ ಕುಡ್ ಹ್ಯಾವ್ ರೊಟೇಟೆಡ್ ದಿಸ್, ಇಟ್ ವುಡ್ ಬಿ ಏನೋ ಈ ರೀತಿಯಲ್ಲಿ ಒಂದು ಸೀರೀಸ್ ಇದು, ಇನ್ನೊಂದು ಸೀರೀಸ್ ಇದು, ಮತ್ತೊಂದು ಸೀರೀಸ್ ಇದು, ಈ ರೀತಿಯಲ್ಲಿ ಎಷ್ಟು ಬರುತ್ತೆ, 10⁻⁷ ಬರುತ್ತೆ, ರೈಟ್? ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಎರಡನೇ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನು, ಇಮ್ಯಾಜಿನೇಷನ್ ಈಸ್ ವಾಟ್ ಬಿಲ್ಡ್ಸ್ ಎವ್ರಿ ಇಂಜಿನಿಯರಿಂಗ್ ಪ್ರಾಬ್ಲಮ್, ರೈಟ್? ಸೊ ಎರಡನೇ ಒಂದು ಇಮ್ಯಾಜಿನೇಷನ್ ಅಥವಾ ಇಂಟ್ಯೂಷನ್ ಏನು, ದಿಸ್ ಟೈಮ್ ಸ್ಟ್ಯಾಂಪ್ ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ದ್ಯಾಟ್ ಇಟ್ ಈಸ್ ಇನ್ ಸಾರ್ಟೆಡ್ ಆರ್ಡರ್, ದಟ್ ಇಟ್ ಈಸ್ ಆಲ್ರೆಡಿ ಸಾರ್ಟೆಡ್. ಏನು ಎಂಟ್ರಿ ಬಂದರೂ ಸಹಿತನೂ ಬ್ಯಾಕ್ ಡೇಟೆಡ್ ಆಗಿ ಬರಲ್ಲ, ಅಥವಾ ಸೇಮ್ ಡೇಟೆಡಿಗೆ ಬರಲ್ಲ. ಹೇಗೆ ಬರುತ್ತೆ, ಫ್ಯೂಚರಿಸ್ಟಿಕ್ ಡೇಟೆಡ್ ಬರುತ್ತೆ. ಆ್ಯಂಡ್ ಒಂದು ವ್ಯಾಲ್ಯೂಗೂ ಇನ್ನೊಂದು ವ್ಯಾಲ್ಯೂಗೂ ಡಿಫ್ರೆನ್ಸ್ ಇದೆ. ಅಂದರೆ ಪ್ರಾಬ್ಲಮ್ ಲಿಟ್ರಲಿ ನನಗೆ ವ್ಯಾಲ್ಯೂ ಬೇಕು ಅಂತ ಹೇಳಂದರೆ ನನಗೇನು ಮಾಡಬೇಕು, ಈ ಕೀ ಕೊಡಬೇಕು. ಗೆಟ್ ಮಾಡಬೇಕು ಅಂದರೆ ಈ ಕೀ ಕೊಟ್ಬಿಟ್ಟು ಇದ್ರ ಒಳಗಡೆ ಇರತಕ್ಕಂಥ ಒಂದು ಕೀನ ಕೊಡಬೇಕಾಗತ್ತೆ. ಲೆಟ್ಸೆ ನಾನಿಲ್ಲಿ ಸಿಂಪಲಾಗಿ ಬರೀಬೇಕು ಅಂತ ಹೇಳಂದರೆ ಇಲ್ಲಿ ಕೀ ಏನಿತ್ತು, program.cs ಅಂತ ಹೇಳಿಬಿಟ್ಟು ನಾನು ಕೀ ಕೊಟ್ಟೆ ಗೆಟ್ ಮಾಡುವಾಗ. ಇಲ್ಲೇನು ಕೊಡ್ತೀನಿ, ಇಲ್ಲಿಗೇನು ಕೊಡಬೇಕಾಗತ್ತೆ, ರೈಟ್? ಇಲ್ಲೇನು ಕೊಡಬೇಕಾಗತ್ತೆ ಕ್ವಿಕ್ಲಿ,
ಇಲ್ಲೇನು ಕೊಡಬೇಕಾಗುತ್ತೆ ನನಗೆ ಎಕ್ಸಾಂಪಲ್ ಇಲ್ಲೇನು ಕೊಟ್ಟಿದೆ ನನಗೆ ಟೈಮ್ ಸ್ಟ್ಯಾಂಪ್ ಎಷ್ಟನೇ ವ್ಯಾಲ್ಯೂ ಲೆಟ್ಸ್ 78ಗೆ ಒಂದು ಎಂಟ್ರಿ ಇತ್ತು ಅಂತ ಹೇಳಿ ತಿಳ್ಕೊಂಡು ಸೆಟ್ ಮಾಡಿದ್ದೀನಿ ಈ ರೀತಿಯಲ್ಲಿ. ಯಾವ ರೀತಿಯಲ್ಲಿ ಸೆಟ್ ಇಲ್ಲಿ ಏನು ಮಾಡಿದ್ದೀನಿ XYZ ಅಂತ ಹೇಳಿ ಬರೆದಿಟ್ಟಿದ್ದೀನಿ ಅಂತ ಹೇಳಿ ತಿಳ್ಕೊಂಡು. ಲೆಟ್ಸ್ ಎ ನೌ ಮೈ ಇಂಟ್ರೆಸ್ಟ್ ಇಸ್ program.csಗೆ ನನಗೆ ಎಕ್ಸಾಕ್ಟ್ಲಿ 78 ಎಂಟ್ರೀಸಿಗೆ ಏನಿದೆ XYZ ಇದೆ ಬಂದುಬಿಡುತ್ತೆ ಈ ರೀತಿಯಲ್ಲಿ ಟ್ರಾವರ್ಸ್ ಮಾಡಿದ್ರೆ. ದಿಸ್ ಇಸ್ ಲಿಟ್ರಲಿ O ಆಫ್ ಒನ್ ಆಪ್ರೇಷನ್, ಥಿಂಕ್ ಅಬೌಟ್ ಇಟ್. ಸೊ ಇಲ್ಲಿಗೆ ಹೋಗ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ, ಈ ಮ್ಯಾಪ್ ನನಗೆ ಹೊರಗಡೆ ಬರುತ್ತೆ, ಇನ್ನೊಂದು ಇಂಟರ್ನಲ್ ಮ್ಯಾಪ್ ಹೊರಗೆ ಬರುತ್ತೆ. 78ಅಲ್ಲಿ ಏನಿದೆ XYZ ಹೊರಗೆ ಬಂದುಬಿಡುತ್ತೆ, ರೈಟ್? ಒಪ್ಕೊಳ್ತೀರಾ? ಇಫ್ ವಿ ಮೇಕ್ ದಿಸ್ ಆ್ಯಸ್ ಡಿಕ್ಷನರಿ ಆಫ್ ಡಿಕ್ಷನರೀಸ್, ಈ ರೀತಿಯಲ್ಲಿ ನಾನು ಮಾಡಿದ್ರೆ. ಬಟ್ ಇನ್ನೊಂದು ನೋಡಿ, ಡಿಕ್ಷನರಿ ಆಫ್ ಡಿಕ್ಷನರೀಸ್ನೇ ನಾವು ಮಾಡಿಬಿಡ್ಬೋದಾಗಿತ್ತು, ಅಥವಾ ಯೂನೀಕಾಗಿ ಎಂಟ್ರೀಸ್ ಬರ್ತಾ ಇತ್ತು ಅಂತ ಹೇಳಂದರೆ ಇಲ್ಲೇ program.cs ಜೊತೆಗೆ ನಾನು ಏನು ಮಾಡ್ಬೋದಾಗಿತ್ತು, ಇದು 78 ಅಂತ ಹೇಳಿ ಎಂಟ್ರಿ ಕೊಟ್ಟು ಇನ್ನೊಂದು ಏನು ಮಾಡ್ಬೋದು, ಇದರಲ್ಲೇ ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಏನು ಮಾಡ್ಬೋದು ಇಲ್ಲೇ ಅಂತ ತಿಳ್ಕೊಳ್ಳಿ. ಇಲ್ಲಿ ಇನ್ನೊಂದು ಇದು 78 ಅನ್ನೋದ್ರ ಬದಲು ನಾನು ಏನು ಮಾಡ್ತೀನಿ, ಲೆಟ್ಸೆ ಈ ರೀತಿಯಲ್ಲಿ ತೊಗೊಂಡು 78 ಬದಲು ಇನ್ನೊಂದು ಯಾವುದೋ 98 ಅಂತ ಹೇಳಿ ಬರೀತಿದೆ. ಇಲ್ಲೇ ನಾನು ಬರೀತಾ ಹೋಗ್ಬಿಡ್ಬೋದು ಎಲ್ಲ ಎಂಟ್ರಿನ, ಯೂನೀಕ್ ಆಗೇ ಇರುತ್ತೆ. ಬಟ್ ವಿಲ್ ಐ ಗೆಟ್ ದ ಕ್ವೆರಿ ಇನ್ ದಟ್ ಫಾರ್ಮ್ಯಾಟ್? ನೋ, ದೇ ಕ್ಯಾನ್ ಆಸ್ಕ್ ಅ ವ್ಯಾಲ್ಯೂ ವಿಚ್ ಇಸ್ ಬಿಟ್ವೀನ್ 78 ಆ್ಯಂಡ್ 98 ಆ್ಯಸ್ ವೆಲ್, ರೈಟ್? ಎಕ್ಸಾಂಪಲ್ 90 ಕೇಳ್ಬೋದು, 90ಗೆ ಎಲ್ಲಿದೆ ಎಂಟ್ರಿ, ಮಿಸ್ ಆಗುತ್ತೆ. ಮಿಸ್ ಆಯಿತು ಅಂತ ಹೇಳಂದರೆ ಏನು ಮಾಡಬೇಕಾಗುತ್ತೆ, ಲೇಟೆಸ್ಟ್ ಅಲ್ಲಿಂದ ಲೇಟೆಸ್ಟ್ ಯಾವುದಿದೆನೋ ಅದಕ್ಕೆ ಫಾಲ್ ಬ್ಯಾಕ್ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕೆ ನಾವು ಏನು ಮಾಡ್ಕೊಂಡಿರೋದು, ಇನ್ನೊಂದು ಎಂಟ್ರಿನ ತಗೊಂಡಿರೋದಿಲ್ಲ ಇದಕ್ಕೆ. ಸೊ ಇದು ದಿಸ್ ಈಸ್ ನಾಟ್ ವ್ಯಾಲಿಡ್. ಲೆಟ್ಸ್ Ctrl+Z ಅವರ್ ಬೇಸ್ ಬ್ಯಾಕ್, ರೈಟ್? ಈ ರೀತಿಯಲ್ಲಿದೆ. ಸೊ ನೆಕ್ಸ್ಟ್ ಏನು ಎಂಟ್ರಿ ಬರುತ್ತೆ, ಸೊ ದಿಸ್ ಇಸ್ ಅ ಕ್ವೈಟ್ ಫಾರ್ವರ್ಡ್ ಸ್ಟ್ರೇಟ್ ಫಾರ್ವರ್ಡ್ ಸಿನರಿಯೋ. ವೆಲ್ಲಿ program.cs ಇದೆ, ನೆಕ್ಸ್ಟ್ 78 ಎಂಟ್ರಿ ಕೇಳ್ತಿದ್ದೀನಿ, XYZ ಬರ್ತಾ ಇದೆ, ರೈಟ್? ದಟ್ ಈಸ್ ಒನ್ ಸಿನರಿಯೋ. ಇನ್ನೊಂದು ಸಿನರಿಯೋಲ್ಲಿ program.cs ಕೇಳ್ತಾ ಇದ್ದಾರೆ ಆ್ಯಂಡ್ ನನಗೇನು ಕೇಳ್ತಾ ಇದ್ದಾರೆ, ಅರೌಂಡ್ 70 ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇಲ್ಲೇನಿದೆ, ಇಲ್ಲೊಂದು ವ್ಯಾಲ್ಯೂ ಎಂಟ್ರಿ ಕೊಟ್ಕೊಂಡಿರೋಣ. ಆ್ಯಸ್ ಟೋಲ್ಡ್ ಬಿಫೋರ್, ಇಲ್ಲಿ ಯಾವುದೋ 5th ನಾನು ಏನು ಇಟ್ಕೊಂಡಿದ್ದೆ, ಇಲ್ಲೇನಿದೆ ABC ಅಂತ ಹೇಳ್ಬಿಟ್ಟಿದೆ. ಈ 70ಇಂದ ನನಗೇನು ಕೇಳ್ತಿದ್ದಾರೆ, 50th ವ್ಯಾಲ್ಯೂ ಕೇಳ್ತಾಯಿದ್ದಾರೆ, 50 ವ್ಯಾಲ್ಯೂ ಕೇಳ್ತಾಯಿದ್ದಾರೆ. ಅವಾಗ ಏನು ಬರಬೇಕಾಗುತ್ತೆ, 5 ಬರಬೇಕಾಗುತ್ತೆ. ಸೊ ಡು ಯು ನೀಡ್ ಇಟ್ ಟು ಬಿ ಅ ಲುಕ್ಅಪ್ ಆರ್ ವಾಟ್? ಈ ರೀತಿಯಲ್ಲಿ ನನಗೆ ಇದನ್ನು ಇನ್ನೊಂದು ಡಿಕ್ಷನರಿ ಮಾಡೋದು ಅವಶ್ಯಕತೆ ಇದೆನಾ? ಸಿಂಪಲ್ ಆಗಿ ಕಾಂಟ್ ಐ ಸೇ ಇಟ್ ಟು ಬಿ ಅ ಟ್ಯೂಪಲ್, right? Let's see if I can make it a tuple or simply a two-dimensional array, right? Having two values inside it, and then it is like these many rows inside it. ಇದನ್ನು ಮಾಡ್ಬೋದು. ನಾನು ಆ್ಯಸ್ ಕಾಂಪ್ಲೆಕ್ಸ್ ಆ್ಯಸ್ ಡಿಕ್ಷನರೀಸ್ ಆಫ್ ಡಿಕ್ಷನರೀಸ್ ಮಾಡೋದು ಅವಶ್ಯಕತೆ ಇದೆನಾ? ಲೆಟ್ಸ್ ಸಿ. ಒಟ್ಟಲ್ಲಿ ಒಂದಂತೂ ನಿಜ, ನನಗೊಂದು ವ್ಯಾಲ್ಯೂಸ್ ಇರಬೇಕು, ಈ ಥರ ಒಂದು ಡಿಕ್ಷನರಿ ಇರಬೇಕು, ಆ್ಯಂಡ್ ಈಚ್ ಆಫ್ ದ್ಯಾಟ್ ವ್ಯಾಲ್ಯೂ ಕ್ಯಾನ್ ಬಿ ಅ list of tuples as simple and as complex as dictionaries. Which one to choose? It all boils down to ಟೈಮ್ ಸ್ಟ್ಯಾಂಪ್ನ ನಾವು ಹೇಗೆ ಗ್ರೆಪ್ ಔಟ್ ಮಾಡ್ತೀವಿ, ಇಲ್ಲಿಂದ ವ್ಯಾಲ್ಯೂಸ್ನ ನಾವು ಹೇಗೆ ತಕ್ಕೋಬೇಕು ಅನ್ನೋದ್ರ ಮೇಲೆ ನಿಂತಿದೆ. ನ್ಯಾಚುರಲ್ ಆರ್ಡರ್ನ ಯೂಸ್ ಮಾಡ್ಕೊಳ್ಳಿ. ಏನು ಮಾಡಲಿಲ್ಲ ಅಂದರೆ ಲೀನಿಯರ್ ಸರ್ಚ್ ಮಾಡಿ, ಎಲ್ಲಿದೆ 70, ನಿಯರ್ ಬೈ ವ್ಯಾಲ್ಯೂಸ್ ಎಲ್ಲಿದೆ, 50 ಇದೆ, 50 ನಿಯರ್ ಬೈ ವ್ಯಾಲ್ಯೂ ಅದು 5 ಆಗುತ್ತೆ. ಸೊ ಅಂದರೆ ಯಾವಾಗಲೂ ಫ್ಲೋರ್ ಮಾಡಿದ್ರೆ ತೊಗೊಂಡ್ಬಿಟ್ಟು ABCನ ನಾನು ಏನು ಮಾಡ್ಕೋಬೋದು, ಎತ್ಕೊಂಡ್ಬಿಡ್ಬೋದು. ಇದನ್ನು ನಾನು ಮಾಡ್ಬೋದು. ಅಥವಾ ಉಲ್ಟಾ ಸ್ಕ್ಯಾನ್ ಮಾಡ್ತಾ ಹೋಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಉಲ್ಟಾ ಮಾಡ್ತೀನಿ, ಇಲ್ಲೆಲ್ಲೋ 80 ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. 50 ನಾನು ಕೇಳ್ತಾ ಇದ್ದೀನಿ, ಉಲ್ಟಾ ಇದು 50ಗೆ ಈಕ್ವಲೆಂಟಾ? ಇಲ್ಲ. ಇದು 50ಗೆ ಈಕ್ವಲೆಂಟಾ? ಇಲ್ಲ. 15 ಎಂಟ್ರಿನೇ ಇಲ್ಲ. ಸೊ ನಿಯರ್ ಬೈ ಯಾವುದು 5 ಇದೆ. 5ಗೆ ಏನು ಮಾಡಿಬಿಡುತ್ತೆ, ಉಲ್ಟಾ ಸ್ಕ್ಯಾನ್ ಮಾಡ್ತಾ ಬರುವಾಗ ABCಗೆ ನಿಯರ್ ಆಗೋಗುತ್ತೆ, ABCನ ಕೊಟ್ಬಿಡ್ಬೋದು. ದಟ್ ಅಗೇನ್ ಇಸ್ ಅ ಲೀನಿಯರ್ ಸ್ಕ್ಯಾನ್. ನಾನು ಏನು ಪ್ರಾಪರ್ಟಿ ಯೂಸ್ ಮಾಡೋಣ, ಟೈಮ್ ಸ್ಟ್ಯಾಂಪ್ ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅನ್ನೋ ಒಂದು ಪ್ರಾಪರ್ಟಿನ ನಾನು ಎಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ? ಐ ಆಮ್ ನಾಟ್ ಮೇಕಿಂಗ್ ಯೂಸ್ ಆಫ್ ಇಟ್. ಸೊ ಯಾವಾಗ ಯೂಸ್ ಆಗುತ್ತೆ, ಇಫ್ ಐ ಕ್ಯಾನ್ ಡೂ, ಇಲ್ಲ ನಾನೇನು ಮಾಡಬೇಕು, ಲಿಟ್ರಲಿ ಸರ್ಚ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಲೀನಿಯರ್ ಸರ್ಚ್ ಮಾಡೋ ಬದಲು ವಾಟ್ ಈಸ್ ಅ ಒನ್ ಮೋರ್ ಫೇಮಸ್ ಸರ್ಚ್, ನಾನು ಏನು ಮಾಡ್ಬೋದು, ಬೈನರಿ ಸರ್ಚ್ ಮಾಡ್ಬೋದು. ಅವಾಯ್ಡಿಂಗ್ ಹಾಫ್ ಆಫ್ ದಿ ಸ್ಪೇಸ್, ಅಂದರೆ ಲಾಗರಿದಮಿಕ್ ಟೈಮಲ್ಲಿ ನಾನು ಏನು ಮಾಡ್ಬೋದು, ವ್ಯಾಲ್ಯೂಸ್ನ ತೊಗೊಂಬರ್ಬೋದು. ಒನ್ ಥಿಂಗ್ ವಿ ಅಂಡರ್ಸ್ಟುಡ್, O ಆಫ್ 1 ಅಲ್ಲಂತೂ ನಮ್ಗೆ ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದ ನೇಚರ್ ಆಫ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಹೇಗಿದೆ, ಗೆಟ್ನ ಹೇಗೆ ಮಾಡ್ತಾರೆ, ವಿಲ್ ಇಟ್ ಬಿ ಅ ಡೈರೆಕ್ಟ್ ಕೋರಿಲೇಷನ್? program.cs ಕೇಳಿ ಬರೀ 78 ಇದರೊಳಗಡೆ ಇರೋ ಎಂಟ್ರಿ ಮಾತ್ರನೇ ಕೇಳ್ತಾರೆ ಅನ್ನೋದು ಒಂದು ಕನ್ಸ್ಟೆಂಟ್ಸಲ್ಲಿ ಎಲ್ಲಾದರೂ ಬರೆದಿದ್ದಾರಾ? ಹ್ಯಾವ್ ದೇ ರಿಟರ್ನ್ ಎನಿವೇರ್ ಟೈಮ್ ಸ್ಟ್ಯಾಂಪ್ ವಿಲ್ ಆಲ್ವೇಸ್ ಬಿ ಅಶ್ಯೂರ್ಡ್ ಇನ್ ದ ವಿಲ್ ಆಲ್ವೇಸ್ ಬಿ ಸೆಟ್ ಅಂತ ಹೇಳಿ ಏನಾದ್ರು ಕೊಟ್ಟಿದ್ದಾರೆ. ಸೆಟ್ಟಲ್ಲಿ ನಾನು ಆ ಟೈಮ್ ಸ್ಟೆಪ್ನ ಪರ್ಸಿಸ್ಟ್ ಮಾಡೇ ಇರ್ತೀನಿ, ಅದನ್ನು ಮಾತ್ರ ನಾನು ಗೆಟ್ ಮಾಡೋದು ಅಂತ ಹೇಳಿ ಎಲ್ಲಾದರೂ ಬರೆದಿದ್ದಾರೆ? ಇಲ್ಲ, ಬರೆದಿಲ್ಲ. ಸೊ ದ ನೇಚರ್ ಆಫ್ ಪ್ರಾಬ್ಲಮ್ ಇಸ್ ನಾಟ್ ಇನ್ ಸಚ್ ವೇ. ಸೊ O ಆಫ್ 1 ಆಪ್ರೇಷನಲ್ಲೂ ಮಾಡಲಿಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಗೆಟ್ನ O ಆಫ್ n ಆಪ್ರೇಷನಲ್ಲಿ ಮಾಡ್ಬೋದು. ಲೀನಿಯರ್ ಬ್ಯಾಕ್ ಸೈಡ್ ಟ್ರಾವರ್ಸ್ ಮಾಡ್ಕೊಳ್ತಾ ಬಂದರೆ O ಆಫ್ n ಮಾಡ್ಬೋದು. ಸೊ ಅದನ್ನು ಬರ್ಕೊಂಬಿಡೋಣ. ನಾವು ಏನು ಮಾಡ್ತಿದ್ದೀವಿ, ಪ್ರಾಬ್ಲಮ್ ಇಸ್ ಲಿಟ್ರಲಿ O ಆಫ್ 1 ಅಂತೂ ಅಲ್ಲ, ರೈಟ್? O of 1, big O of 1, it is not there, right? ಅಲ್ಲ. ಸೊ ಮ್ಯಾಕ್ಸಿಮಮ್ ನಾವು ಏನು ಮಾಡ್ಬೋದು,
Problem statement is belonging to the nature of O of n. This much we can do, right? ಇದನ್ನು ನಾವು ಮಾಡಲಿಕ್ಕೆ ಆಗ್ತಾ ಇದೆ, ರೈಟ್? ಇದನ್ನು ನಾವು ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡು. ವಾಟ್ ಈಸ್ ದೇರ್ ಇನ್ ಬಿಟ್ವೀನ್ ದಿಸ್ ಈಸ್ ಲಿಟ್ರಲಿ the optimization. That is what we are trying to do, a log of n operation. This is nothing but a binary search, right? So consider this as an introduction, a practical introduction to binary search, right? I could have literally a direct straightforward implement a binary search anta helbiಟ್ಟು ತಗೋಬೋದಾಗಿತ್ತು. This is how the engineering problems will be. The engineering problems will not reveal itself that it is a direct fitment to a binary search or any other priority queue or usage of lookup, usage of a skip tree, usage of a kind of a BFS or a DFS, kind of that, right? So ಯಾವಾಗ version history ಬರುತ್ತೋ, ಯಾವಾಗ time travel ಬರುತ್ತೋ, there is a series that there is a natural order that it is all futuristic data and it has some order. That order is what we need to obey. ಆ ಆರ್ಡರ್ನ ಕನ್ಸಿಡರ್ ಹಿಡ್ಕೊಂಡು ಅದಕ್ಕೆ ನಾವು ಟೇಲರ್ ಮೇಡ್ ಮಾಡಿದಾಗ ನಮಗೇನು ಬರುತ್ತೆ, ಒಂದು ಬೈನರಿ ಸರ್ಚ್ ಬರುತ್ತೆ. ಲಿಟ್ರಲಿ ನಾವೇನು ಮಾಡ್ಬೋದು, ಲಾಗ್ ಆಫ್ ಎನ್ ಟೈಮಲ್ಲಿ ನಾವು ಗೆಟ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ನಾವೇನು ಮಾಡಲಿಕ್ಕಾಗತ್ತೆ, ಲಾಗ್ ಆಫ್ ಎನ್ ಟೈಮಲ್ಲಿ ವಿ ಕ್ಯಾನ್ ಬಿಗ್ ಓ ಆಫ್ ಲಾಗ್ ಆಫ್ ಎನ್ ಲಾಗರ್ದಮಿಕ್ ಟೈಮಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ರೈಟ್? ಸೊ ಬೈನರಿ ಸರ್ಚ್ ಹೇಗೆ ಮಾಡ್ತಾರೆ? ಇಫ್ ಯು ಡೋಂಟ್ ನೋ ಬೈನರಿ ಸರ್ಚ್, ಇಟ್ಸ್ ಅ ಸಿಂಪ್ಲಿಸ್ಟಿಕ್ ಒನ್. ಲೆಫ್ಟ್ ಮತ್ತು ರೈಟ್ ಅಂತ ಹೇಳಿ ಪಾಯಿಂಟರ್ ಇಟ್ಕೊಳ್ತಾರೆ. ಇಲ್ಲೇನು ಮಾಡಬೇಕು, ಇಟ್ ಲಿಟ್ರಲಿ ಬಾಯ್ಲ್ ಡೌನ್ ಟು, ನಾನು ಏನು ಮಾಡ್ಬೋದು, ಈ ವ್ಯಾಲ್ಯೂ ಈ ಒಂದು ಎಲಿಮೆಂಟ್ ಮಾತ್ರ, ಈ ಒಂದು ರೋನ ಮಾತ್ರ, ಇದು ವ್ಯಾಲ್ಯೂಸಿಗೆ ಸಂಬಂಧ ಇಲ್ಲ. ಈ ರೋನ ನಾವೇನು ಬರ್ಕೊಂಡು ಬಿಡ್ತೀವಿ, ಇಲ್ಲೊಂದು ಕ್ವಿಕ್ಕಾಗಿ ಇಲ್ಲೊಂದು ಇದನ್ನು ತೊಗೊಂಡ್ಬಿಡೋಣ, ರೈಟ್? ಈ ಥರ ಇಲ್ಲಿ ಎಂಟ್ರೀಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಏನು ಎಂಟ್ರೀಸು? ಲೆಟ್ಸೆ ಇವೇ ಎಂಟ್ರೀಸ್ 5,78, ರೈಟ್? ಪೈಪ್ ಹಾಕೋಣ, ಪೈಪ್ ವಿಲ್ ಬಿ ಬೆಟರ್, ರೈಟ್? ಒಂದೊಂದು ಎಂಟ್ರಿ ಅಂತ ಹೇಳಿ ತಿಳ್ಕೊಳ್ಳೋಣ, ರೈಟ್? ಈ ಥರ 768 or something like that, right? 500 and okay, 5 is not the valid number, 90 ಈ ರೀತಿಯಲ್ಲಿ ವ್ಯಾಲ್ಯೂ ಇದೆ, ರೈಟ್? ಇನ್ಕ್ರೀಸಿಂಗ್ ಆರ್ಡರಲ್ಲಿ ಆ್ಯಂಡ್ so on it continues, right? If you go here, it's so on it continues, right? So on it continues like this, right? So ಈ ರೀತಿಯಲ್ಲಿದೆ. the entire thing which is written in vertical nature, I have flipped it to be in horizontal. So the problem literally boiled down to ಇದಿಷ್ಟು ಪ್ರಾಬ್ಲಮ್ ಬಿಟ್ಬಿಡಿ, ಇದಿಷ್ಟನ್ನು ನಾವು ಅಚೀವ್ ಮಾಡ್ಕೋಬೋದು, ರೈಟ್? ಇದನ್ನೆಲ್ಲದನ್ನು ಮರೆತುಬಿಟ್ಟು ವಿ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಹೌ ಡು ವಿ ಸರ್ಚ್ ಎನಿ ಎಂಟ್ರೀಸ್. ನಾನು ಏನು ಕೇಳ್ತಾ ಇದ್ದೀನಿ ಇವಾಗ, 70 ಇದೆನಾ? ಸೊ ದ ಕ್ವೆಶನ್ ಹಿಯರ್ ದಟ್ ವಿ ನೀಡ್ ಟು ಆಸ್ಕ್, ಇಲ್ಲಿ ಸಿಂಪಲ್ ಆಗಿ ಒಂದು ಕ್ವೆಶನ್ ಮಾರ್ಕ್ ತೊಗೊಳ್ಳೋಣ, right? Question mark. The question mark is very simple. Now question that we need to ask here is, the question is, right, let's say 70 idena, find 70. What is this question? Nodi, the entire problem was hidden inside doing a binary search on a given series of integers athwa timestamp. What are those are integers. So given an array of integers, can you find 70 inside it? And how are those integers? They are in ascending order. They are sorted. They are strictly in an increasing order. 70 idena idralli, 70 illa anta helandre ಒಂದು ವೇಳೆ ಅದರದ್ದು ನಿಯರ್ ಬೈ ವ್ಯಾಲ್ಯೂ, ನಾಟ್ 78 ಅಂತ ಹೇಳಲ್ಲ, ಫ್ಲೋರ್ ವ್ಯಾಲ್ಯೂ ಅಂದರೆ ಈ 5 ಅನ್ನೋ ವ್ಯಾಲ್ಯೂ. ದಟ್ ಈಸ್ ಹೌ ದ ನೇಚರ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಕ್ಯಾನ್ ವಿ ಫೈಂಡ್ 70 ಓವರ್ ಇನ್ ದಿಸ್ ಪರ್ಟಿಕ್ಯುಲರ್ ಅರೆ? ಅದನ್ನೇ ನಾವು ಇವಾಗ ಲೆಟ್ಸ್ ಟ್ರೈ ಸಾಲ್ವಿಂಗ್ ಥ್ರೂ ಬೈನರಿ ಸರ್ಚ್. ಬೈನರಿ ಸರ್ಚಲ್ಲಿ ಕ್ವಿಕ್ಕಾಗಿ ಏನು ಮಾಡ್ತೀವಿ ನಾವು? If you don't know binary search, you can have a look at how the binary search simply looks like. It's a very simplistic approach. ಅದು ಇಲ್ಲ ಅಂತ ಹೇಳಂದ್ರು ಮೋಸ್ಟ್ ಆಫ್ ದಿ ಮೆಚ್ಯೂರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ನಾವು ಏನು ಮಾಡ್ಬೋದು, ದೆರ್ ವಿಲ್ ಬಿ ಅ ಥಿಂಗ್ ಕಾಲ್ಡ್ ಆಸ್ ಬೈನರಿ ಸರ್ಚ್ ಅಂತ ಹೇಳಿ, ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಇಂಪ್ಲಿಮೆಂಟೇಷನ್. ಯು ಕ್ಯಾನ್ ಯೂಸ್ ದಟ್. ಐ ರೆಕಮೆಂಡ್ ಇಫ್ ಯು ಡೋಂಟ್ ನೋ ಬೈನರಿ ಸರ್ಚ್, ಯು ಕ್ಯಾನ್ ಟ್ರೈ ಇಂಪ್ಲಿಮೆಂಟಿಂಗ್ ಬೈನರಿ ಸರ್ಚ್ ನೌ ಇನ್ ದಿಸ್ ಆಸ್ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಏನು ಮಾಡ್ತಾರೆ ಅಲ್ಲಿ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ದೇ ವಿಲ್ ಮೇಂಟೈನ್, ಇಲ್ಲಿ ಮಾಡ್ತಾನೆ ನಾನು ಎಕ್ಸ್ಪ್ಲನೇಷನ್ ಕೊಡ್ಬೋದು ನಿಮಗೆ. ಬಟ್ ಇನ್ ಎನಿ ಕೇಸ್ ಕ್ವಿಕ್ಲಿ ಹೇಳಬೇಕು ಅಂತ ಹೇಳಂದರೆ, ಲೆಫ್ಟ್ ಪಾಯಿಂಟರ್ ಆ್ಯಂಡ್ ರೈಟ್ ಪಾಯಿಂಟರ್ ಮೇಂಟೈನ್ ಮಾಡ್ತಾರೆ. ಮಧ್ಯದ ಪಾಯಿಂಟರಲ್ಲಿ ಚೆಕ್ ಮಾಡ್ತಾರೆ ದಟ್ ವೆದರ್ 70 ಈಸ್ ದೇರ್ ಇನ್ ದಿಸ್ ಮಿಡಲ್ ಪಾಯಿಂಟರ್. ಸೊ ಲೆಫ್ಟ್ ರೈಟ್ ಪಾಯಿಂಟರ್ ತೊಗೊಂಡು ಅದರದ್ದು ಹಾಫ್ ಆಫ್ ತೊಗೊಂಡ್ರೆ ನನಗೇನು ಬರುತ್ತೆ, ಮಿಡಲ್ ಪಾಯಿಂಟರ್ ಬರುತ್ತೆ. ಮಿಡಲ್ ಇಂಡೆಕ್ಸಸ್, ನಾಟ್ ದಿ ವ್ಯಾಲ್ಯೂಸ್. ಆ ಮಿಡಲ್ ಇಂಡೆಕ್ಸಲ್ಲಿರ್ತಕ್ಕಂಥ ವ್ಯಾಲ್ಯೂ ಲೆಟ್ಸ್ ಸೇ 768 ಅಂತ ಹೇಳಂದರೆ, ರೈಟ್, 768 ಅಂತ ಹೇಳಿ ಅಂದ್ಕೊಂಡ್ರೆ, ಈಸ್ ದ್ಯಾಟ್ 768 ಈಸ್ ಈಕ್ವಲ್ ಟು 70ನಾ?
ಇಸ್ ದ ಕ್ವಶನ್. ಇಫ್ ಇಟ್ ಈಸ್ ಈಕ್ವಲ್ ಟು 70 ದೆನ್ ಅಲ್ಲೇ ನನಗೆ ಏನು ಸಿಕ್ಕೋಯ್ತು, ಔಟ್ಪುಟ್ ಸಿಕ್ಕೋಯ್ತು. ದಟ್ ಈಸ್ ಹೌ ಇಟ್ ಕಟ್ ಡೌನ್ಸ್ ದಿ ಫ್ರಮ್ O of n ಸ್ಕ್ಯಾನ್ ಟು ಲಾಗರಿಥಮಿಕ್ ಸ್ಕ್ಯಾನ್, ರೈಟ್. ಅಲ್ಲೇ ಸಿಕ್ಕೋಗ್ಬಿಡುತ್ತೆ. ಇಲ್ವಾ, ನಾನೇನು ಮಾಡಬೇಕಾಗುತ್ತೆ, ಹೇಗಿದೆ ರಿಲೇಷನ್ ಫ್ರಮ್ 768 ಟು 770 ಹೇಗಿದೆ ಸರ್? ಈಸ್ 70 ಲೆಸರ್ ದ್ಯಾನ್ 768? ಎಸ್, ಇಟ್ ಈಸ್ ಲೆಸರ್ ದ್ಯಾನ್. ಸೊ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ 70 ಎಕ್ಸಿಸ್ಟ್ ಎಲ್ಲಿ? ಆನ್ ದ ಫಸ್ಟ್ ಹಾಫ್, ನಾಟ್ ಆನ್ ದ ಸೆಕೆಂಡ್ ಹಾಫ್. ಈ ಹಾಫಲ್ಲಲ್ಲ, ಈ ಫಸ್ಟ್ ಹಾಫಲ್ಲಿ. ಸೊ ದ್ಯಾಟ್ ಈಸ್ ಹೌ ಇಟ್ ಕಟ್ ಡೌನ್ the entire half of scan, because the property of this array was that it was increasing order, that it was sorted, right? So ಆ ಕಾರಣದಿಂದಾಗಿ ನಾವು ಏನು ಕನ್ಫರ್ಮ್ ಆಗಿ ಹೇಳ್ಬೋದು, 70 ಬಿಲಾಂಗ್ಸ್ ಟು ದ ವೆರಿ ಫಸ್ಟ್ ಹಾಫ್. ಸೊ ವೆರಿ ಫಸ್ಟ್ ಹಾಫಲ್ಲಿ ನಾವೇನು ಮಾಡ್ತೀವಿ, 70ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಅವಾಗ ಏನು ಮಾಡಬೇಕಾಗುತ್ತೆ, ರೈಟ್ ಪಾಯಿಂಟರ್ನ ಮಿಡ್ -1 ಮಾಡಿಕೊಂಡು ಇದಿಷ್ಟೊಳಗಡೆ. ಬಟ್ ಅಗೇನ್ ದಟ್ ರಿಕರ್ಷನ್ ಕಂಟಿನ್ಯೂಸ್, ದಟ್ ಲೂಪ್ ಕಂಟಿನ್ಯೂಸ್, ಅಗೇನ್ ಗೋಯಿಂಗ್ ಅಹೆಡ್ ಆ್ಯಂಡ್ ಆಸ್ಕಿಂಗ್ ಮಿಡ್ ಪಾಯಿಂಟರಲ್ಲಿ ಇದೆನಾ, ಇಲ್ವಾ, ಶಿಫ್ಟ್ ಮಾಡು ಮಿಡ್ ಪಾಯಿಂಟರ್ನ. ಒಂದು ವೇಳೆ ಇಫ್ ಇಟ್ ವಾಸ್ ಗ್ರೇಟರ್, ಅವಾಗ ಏನು ಮಾಡಬೇಕಾಗುತ್ತೆ, ಲೆಫ್ಟ್ ಪಾಯಿಂಟರ್ನ +1 ಮಾಡಬೇಕಾಗುತ್ತೆ. ವಿತ್ ದಿಸ್ ಇಂಟ್ಯೂಷನ್ ವಿ ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ದಿಸ್, ರೈಟ್. ದಟ್ ಈಸ್ ಲಿಟ್ರಲಿ ಅ ಬೈನರಿ ಸರ್ಚ್ ಆ್ಯಂಡ್ ಹೌ ಇಟ್ ವರ್ಕ್ಸ್. ಸೊ ವಾಟ್ ಶುಡ್ ಬಿ ದ ವ್ಯಾಲ್ಯೂ? ನನಗೆ ಅನಿಸೋ ಮಟ್ಟಿಗೆ ವ್ಯಾಲ್ಯೂಸ್ ಕ್ಯಾನ್ ಬಿ ಲಿಟ್ರಲಿ ಅ ಸಿಂಪಲ್ ವ್ಯಾಲ್ಯೂಸ್ ಲೈಕ್ ಟ್ಯೂಪಲ್, ರೈಟ್. ಅ ಟ್ಯೂಪಲ್ ಆಫ್ ಏನಂತ ಹೇಳಿ ಕರಿಬೋದು, ಅನ್ ಇಂಟ್ ಆಫ್ ಟೈಮ್ ಸ್ಟ್ಯಾಂಪ್ ಆ್ಯಂಡ್ ಕಮಾ ಅ ಸ್ಟ್ರಿಂಗ್. ದಟ್ಸ್ ಆಲ್. ಇಷ್ಟೇ ನಾನು ಇದನ್ನು ಮಾಡ್ಕೋಬೋದು ಇದರಲ್ಲಿ, ರೈಟ್. ಇದನ್ನ ಇಲ್ಲಿ ಇಟ್ಟಿರೋಣ, ರೈಟ್. ಇಷ್ಟೇ, ಇದನ್ನ ಇಲ್ಲಿ ಇಡೋಣ, ಇದನ್ನ ಇಲ್ಲಿ ತೊಗೊಂಬರೋಣ, ರೈಟ್. ಇಂಟ್ ಆಫ್ ಸ್ಟ್ರಿಂಗ್ ನಾನು ಇಷ್ಟೇ ಇಡ್ಬೋದು. ಇದನ್ನು ನೀವು ಒಂದು ಕ್ಲಾಸ್ ಆಗಿ ಮಾಡಿಕೊಂಡು ಇಟ್ಕೋಬೋದು, ಅಥವಾ ಒಂದು 2 ಡೈಮೆನ್ಷನಲ್ ಅರೇ ಥರ ಏನು ಮಾಡ್ಕೋಬೋದು, ಹ್ಯಾವಿಂಗ್ ಓನ್ಲಿ 2 ಎಂಟ್ರೀಸ್, ಆ ರೀತಿಯಲ್ಲಿ ಮಾಡ್ಕೋಬೋದು. ಟ್ಯೂಪಲ್ ವರ್ಕ್ಸ್ ಔಟ್ ಫಾರ್ ಮೋಸ್ಟ್ ಆಫ್ ದಿ ಕೇಸಸ್ ಹಿಯರ್, ಬಿಕಾಸ್ ಇಟ್ಸ್ ಅ ಸಿಂಪ್ಲೆಸ್ಟ್, ನಾಟ್ ಅ ಕಾಂಪ್ಲೆಕ್ಸ್ ಟೈಮ್ ಹಿಸ್ಟ್ರಿ ದಟ್ ವಿ ಆರ್ ಟ್ರೈಂಗ್ ಟು. ಟೈಮ್ ಸ್ಟ್ಯಾಂಪ್ ಇಸ್ ಅ ಸಿಂಪಲ್ ಆಬ್ಜೆಕ್ಟ್, ವ್ಯಾಲ್ಯೂ ಇಸ್ ಅ ಸಿಂಪಲ್ ಆಬ್ಜೆಕ್ಟ್. ಅದೇ ಥರನೇ 3-4 ಎಂಟ್ರಿ ಇಲ್ಲ ನನಗೆ, ರೈಟ್. ದೋಸ್ ಆರ್ ಸಿಂಪಲ್ ಆಬ್ಜೆಕ್ಟ್. ಸೊ ಟ್ಯೂಪಲ್ ಕ್ಯಾನ್ ಮೇಕ್ ಅವರ್ ಲೈಫ್ ಮಚ್ ಮೋರ್ ಈಸಿಯರ್, ರೈಟ್. ಲೆಟ್ಸ್ ಗೆಟ್ ಟು ದ್ಯಾಟ್. ಸೊ ನಾವಿಲ್ಲೇನು ಮಾಡಬೇಕಾಗುತ್ತೆ, ಲಿಟ್ರಲಿ ಡೂ ಅ ಬೈನರಿ ಸರ್ಚ್. ಇಲ್ಲ ನಾನೇನು ಮಾಡಬೇಕಾಗುತ್ತೆ, ಬೈನರಿ ಸರ್ಚ್ಗೆ ನಾನಿಲ್ಲಿ ಬೈನರಿ ಸರ್ಚ್ ಲಾಜಿಕ್ ಇಡಬೇಕಾಗುತ್ತೆ. ದಟ್ಸ್ ಆಲ್. ನನ್ನ ಆಲ್ಗರಿದಮ್ ಬಂದುಬಿಟ್ಟು ಇಟ್ ಈಸ್ ಡಿಸ್ಟಾರ್ಟೆಡ್, ಬಟ್ ಇಟ್ ಇನ್ ಅನ್ ಆರ್ಡರ್ಲಿ ಫ್ಯಾಷನ್ ಇಟ್ ಈಸ್ ಡಿಸ್ಟಾರ್ಟೆಡ್, ರೈಟ್. ಸೊ ಇಲ್ಲ ನಾನೇನು ಮಾಡಬೇಕಾಗುತ್ತೆ, ಒನ್ಸ್ ಐ ಹ್ಯಾವ್ ಫಿಗರ್ಡ್ ಔಟ್, ಇಲ್ಲೇನು ಅಂದ್ಕೊಂಡ್ವಿ ಹೇಳಿ, ಇಲ್ಲಿ ದಿಸ್ ವಿಲ್ ಬಿ ಮೈ ಲಿಸ್ಟ್ ಆಫ್. So it will not be a simple value, right? It will be a list of, right? That is what important stuff that we have missed. It will be a list of what? Tuples, right? So adanne now quick agi barkonbidoಣ. So it will be a list of what? A list of int timestamp antane ಕರೆಯೋಣ. Let's copy paste that, right? Timestamp comma a string of what? Key value pairs. That's what they have given, value, right? Let's write that as well in the value. So that will be our store. ನಾನು ಆ ಸ್ಟೋರ್ನ ಏನು ಮಾಡ್ತೀನಿ, I will new up that and I will fill into this store. So ಫಿಲ್ನ ಹೇಗೆ ಮಾಡ್ತೀನಿ, ಫಿಲ್ನ ನಾನು ಸಿಂಪಲ್ಲಾಗಿ ಏನು ಮಾಡ್ಬೋದು, ಸ್ಟೋರ್ ಈಕ್ವಲ್ಸ್ ಟು, ಇದು ಲ್ಯಾಂಗ್ವೇಜ್ ನುವಾನ್ಸಸ್. ಅಗೇನ್ ನಾನು ಏನು ಮಾಡ್ಬೋದು, ಸ್ಟೋರ್ ಬೇಸಿಕ್ಲಿ ಇದ್ದರೆ, ಕೀ ಇದ್ದರೆ ವ್ಯಾಲ್ಯೂ ಆ್ಯಡಿಷನ್ ಮಾಡ್ತಾ ಹೋಗಿ ಯು ಆ್ಯಡ್ ಅಪ್ ಟು ದಟ್ ಲಿಸ್ಟ್. ಇಫ್ ನಾಟ್, ಕ್ರಿಯೇಟ್ ಅ ನ್ಯೂ ಲಿಸ್ಟ್. ಹೌ ಕ್ಯಾನ್ ಐ ಕ್ವಿಕ್ಲಿ ಡೂ ಇಟ್ ಇನ್ C#? ಸೊ ಕೀ ಇತ್ತು ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಸ್ಟೋರ್ ಆ್ಯಂಡ್ ಗೆಟ್ ವ್ಯಾಲ್ಯೂ ಆರ್ ಡಿಫಾಲ್ಟ್ ಅಂತ ಹೇಳೋ ಒಂದು ಮೆಥಡ್ ಇದೆ. ಅದರಲ್ಲಿ ಏನು ಮಾಡ್ತೀನಿ, ಈ ಕೀ ಇತ್ತು ಅಂದರೆ ಅದರದ್ದು ಎಕ್ಸಿಸ್ಟೆಂಟ್ ಲೀಸ್ಟ್ನ ಕೊಡು, ಅಥವಾ ನ್ಯೂ ಅಪ್ ಆಗಿರೋ ಒಂದು ಲೀಸ್ಟ್ನ ಕೊಡು. ನೀವು ಹೇಗೆ ಮಾಡ್ತೀನಿ ಆ ರೀತಿಯಲ್ಲಿ. ಇನ್ ಎನಿ ಕೇಸ್ ನನಗೇನು ಬರುತ್ತೆ, ಸ್ಟೋರಲ್ಲಿ ಹೊಸದೊಂದು ಲೀಸ್ಟ್ ಬರುತ್ತೆ, ಅಥವಾ ಎಕ್ಸಿಸ್ಟಿಂಗ್ ಲೀಸ್ಟ್ ಬರುತ್ತೆ. ಅದಕ್ಕೆ ನಾನು ಏನು ಮಾಡಬೇಕಾಗುತ್ತೆ, ಅದಕ್ಕೆ ಐ ಕ್ಯಾನ್ ಆ್ಯಡ್ ಅಪ್ ವಾಟ್, ಲಿಟ್ರಲಿ ದ ಟೈಮ್ ಸ್ಟ್ಯಾಂಪ್ ಇನ್ ದಿಸ್ ಆರ್ಡರ್ ಓನ್ಲಿ. ನಾವೇನು ಲಿಸ್ಟ್ ಇದರಲ್ಲಿ ಏನು ಮಾಡ್ತಾಯಿದ್ದೀವಿ, ವಿ ವಿಲ್ ಆ್ಯಡ್ ದ ಟ್ಯೂಪಲ್ ಆಫ್ ಟೈಮ್ ಸ್ಟ್ಯಾಂಪ್ ಕಮ ವ್ಯಾಲ್ಯೂ. ಡನ್. ದಟ್ಸ್ ಆಲ್ ಅಬೌಟ್ ಸೆಟ್. ದಿಸ್ ಇಸ್ ವಾಟ್, ದಿಸ್ ಇಸ್ ಲಿಟ್ರಲಿ ಎಷ್ಟು ಆಪ್ರೇಷನ್, big O of one operation, right? What is there in this, right? Big O of one operation. So can we do get? ಇವಾಗ ಇಂಪಾರ್ಟೆಂಟ್ ಲಾಜಿಕ್ ಬಂದ್ಬಿಟ್ಟು ಗೆಟ್. ಸೊ ಫಸ್ಟ್ ಏನು, ಬೈನರಿ ಸರ್ಚ್ ಯೂಸ್ ಮಾಡಬೇಕು, ಲಾಜಿಕ್ ಇದೆ, ವಿ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್. ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ, ಸಿಂಪ್ಲಿ ಇಫ್ ಏನು ಅರ್ಥ ಮಾಡ್ಕೊಳ್ಳಿ, ಇಫ್ ಎಕ್ಸಿಸ್ಟೆಂಟ್ ಇದ್ದರು, ಕೀ ಏನು ಕೊಟ್ಟಿದ್ದಾರೋ, ಕೀ ಮತ್ತು ಟೈಮ್ ಸ್ಟ್ಯಾಂಪ್ 2 ಕೀ ಕೊಡ್ತಾ ಇದ್ದಾರೆ. ಒಂದು ಕೀ ಕೊಟ್ಟಿದ್ದಾರೆ, ಮೇನ್ ಕೀ, ಆ್ಯಂಡ್ ಟೈಮ್ ಸ್ಟ್ಯಾಂಪ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೋರಲ್ಲಿ ಈ ಕೀ ಇತ್ತು ಅಂದರೆ ಸ್ಟೋರಲ್ಲಿ ಇಫ್ ಇಟ್
ಟ್ರೈ ಗೆಟ್ ವ್ಯಾಲ್ಯೂ. ಇತ್ತು ಅಂತ ಹೇಳಂದರೆ ಇಟ್ಸ್ ಅ ಬೂಲಿಯನ್ ವ್ಯಾಲ್ಯೂ. ಇತ್ತು ಅಂತ ಹೇಳಂದರೆ ಕೊಡು, ಇಲ್ಲ ಅಂತ ಹೇಳಂದರೆ ನಾನು ಏನು ಮಾಡಬೇಕು, ವಾಟ್ ದೇ ಹ್ಯಾವ್ ಟೋಲ್ಡ್. ಇಲ್ಲ ಅಂತ ಹೇಳಂದರೆ ರಿಟರ್ನ್ ಆ್ಯನ್ ಎಂಪ್ಟಿ ಒನ್. ಸೊ ದಟ್ ಈಸ್ ವಾಟ್ ಐ ವಿಲ್ ಡು, TURN, ರಿಟರ್ನ್ ಆ್ಯನ್ ಎಂಪ್ಟಿ ಒನ್, ರೈಟ್. ನೆಕ್ಸ್ಟ್, ರೈಟ್, ಸ್ಟೋರ್ ಟ್ರೈ ಗೆಟ್ ವ್ಯಾಲ್ಯೂ ಆಫ್ ವಾಟ್, ದಿಸ್ ಪರ್ಟಿಕ್ಯುಲರ್ ಕೀ. ಆ್ಯಂಡ್ ಇತ್ತು ಅಂತ ಹೇಳಂದರೆ ನನಗೇನು ಬರುತ್ತೆ, ಔಟ್ಕಮ್ಸ್ ಏನು, ಎಂಟ್ರೀಸ್. What entries? You might have already figured out this entire list of entries, right? That is what we have done here, right? Idನ್ನು ತಗೊಂಡು ಹೋಗ್ಬಿಟ್ಟು ಎಷ್ಟು ಡಿಫಿಕಲ್ಟ್, this overall stuff need to be right, yeah. So ಇಷ್ಟು entries, this entire entries are called as entries here. So right, list of tuples ಬರುತ್ತೆ. ಇಲ್ಲಿ ನಾನು ಏನು ಮಾಡಬೇಕು, ಇಲ್ಲಿ ಐ ಹ್ಯಾವ್ ಟು ವರ್ಕ್ ವಿತ್ ಮೈ ಬೈನರಿ ಸರ್ಚ್. ಸೊ ಕ್ವಿಕ್ಕಾಗಿ ಬೈನರಿ ಸರ್ಚ್ನ ಬರೆಯೋಣ. ಇಲ್ಲಿ ಬೈನರಿ ಸರ್ಚಿಗೆ ಟಿಪಿಕಲ್ ಆಗಿ ಏನು ಬರಿತೀವಿ, ಯು ನೋ ದ ಡ್ರಿಲ್, ರೈಟ್. ಅದರ್ವೈಸ್ ನೀವು ಇಲ್ಲಿ ಒಂದೇ ಸಿಂಪಲ್ ಒಂದು ಲೈನಲ್ಲಿ ಬೈನರಿ ಸರ್ಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ರೆ ಆಗೋಯ್ತು. ದಟ್ ಯು ಫಿಗರ್ ಔಟ್. ನಾನು ಐ ಆಮ್ ಟ್ರೈಂಗ್ ಟು ಫ್ರಮ್ ಸ್ಕ್ರ್ಯಾಚ್ ಟ್ರೈಂಗ್ ಟು ಇಂಪ್ಲಿಮೆಂಟ್ ಅ ಬೈನರಿ ಸರ್ಚ್, ಬಿಕಾಸ್ ಈ ಸೀರೀಸಲ್ಲಿ ನಾವೆಲ್ಲೂ ಮಾಡಿಲ್ಲ, ರೈಟ್. ಸೊ ಲೆಫ್ಟ್ ಇಂಡೆಕ್ಸ್ನ ಫಸ್ಟ್ ಏನು ಮಾಡ್ಕೊಳ್ಳೋಣ, ಆ್ಯಸ್ ಐ ಟೋಲ್ಡ್ ಬಿಫೋರ್, ಲೆಫ್ಟ್ ಇಂಡೆಕ್ಸ್ನ ನಾನು 0ದಲ್ಲಿ ಇಟ್ಕೊಂಡಿರ್ತೀನಿ. ರೈಟ್ ಇಂಡೆಕ್ಸ್ನ ನಾನು ಏನು ಮಾಡ್ತೀನಿ, ಆರ್ ಅಂತ ಹೇಳ್ಬಿಟ್ಟು ಕರೆಯೋಣ. ಲೋ ಹೈ ಅಂತಲೂ ಕರಿಬೋದು, ನಾನು ಇಲ್ಲಿ ಲೆಫ್ಟ್ ರೈಟ್ ಅಂತ ಹೇಳಿ ಕರಿತಿದ್ದೀನಿ. ಆ್ಯಂಡ್ ಮಿಡ್ಡಲ್ನ ಎಮ್ ಅಂತ ಹೇಳಿ ಕರಿತೀನಿ. ರೈಟ್ ಇಂಡೆಕ್ಸ್ ಏನು, ಎಂಟ್ರೀಸ್ ಡಾಟ್ ಲೆಂತ್ -1, ರೈಟ್. ಎಂಟ್ರೀಸ್ ಡಾಟ್ ಕೌಂಟ್ -1, ರೈಟ್. ಆ್ಯಂಡ್ ನನ್ನ ಮಧ್ಯದ ಕೌಂಟರ್ನ ಏನಂತ ಹೇಳಿ ಕರೆಯೋಣ, ಎಮ್ ಅಂತ ಹೇಳಿ ಇಟ್ಕೊಂಡಿರೋಣ. ಅದನ್ನು ಸದ್ಯಕ್ಕೆ ಇವಾಗ ಎಲ್ ಅಂತ ಹೇಳಿ ಮಾಡ್ಕೊಳ್ಳೋಣ. ಇಲ್ಲೇನು ಮಾಡ್ತೀನಿ, ವೈಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ನುವಾನ್ಸ್ ಕೂಡ ಇದೆ, ಐ ವಿಲ್ ಗೆಟ್ ಟು ದ್ಯಾಟ್. ಲೆಫ್ಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ರೈಟ್. ಅಂದರೆ ಲೆಫ್ಟು ಮಧ್ಯದಲ್ಲಿ ಏನಾಗ್ತಾ ಹೋಗುತ್ತೆ, ಲೆಫ್ಟ್ ಇಂಡೆಕ್ಸ್ನ ನೀವು ಒಂದು ಸತಿ ಶಿಫ್ಟ್ ಮಾಡ್ತೀರಾ, ರೈಟ್ನ ಡಿಕ್ರಿಮೆಂಟ್ ಮಾಡ್ತಾ ಬರ್ತೀರ. ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಎರಡೂ ಈಕ್ವಲ್ ಆಗುತ್ತೆ. ಅಲ್ಲೇ ಮಿಡ್ಲ್ ಕೂಡ ಬಂದು ಕೂರುತ್ತೆ. ದಟ್ಸ್ ದ ಪಾರ್ಟ್ ಆಫ್ ಹೌ ದ ಬೈನರಿ ಸರ್ಚ್ ವರ್ಕ್ಸ್, ರೈಟ್. ಎಲ್, ಆರ್ ಆ್ಯಂಡ್ ಮಿಡ್ಲ್ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ಆಲ್ ಇಂಟರ್ಸೆಕ್ಟ್. ಅಲ್ಲಿಗೂ ಸಿಗಲಿಲ್ಲ ನಂದು ವ್ಯಾಲ್ಯೂ ಅಂತ ಹೇಳಂದರೆ ಅವಾಗ ಏನಾಗುತ್ತೆ, 70 ಎಕ್ಸಾಕ್ಟ್ ವ್ಯಾಲ್ಯೂ ನನ್ನ ಹತ್ರ ಇಲ್ಲ. ಅವಾಗ ರೈಟ್ ಏನಾಗುತ್ತೆ, ವಿಲ್ ಗೋ ಔಟ್ ಆಫ್ ಬೌಂಡ್ಸ್. ಆ್ಯಸ್ ಇನ್ ಲೆಫ್ಟ್ ಯಾವಾಗಲೂ ಲೋವರ್ ಇರಬೇಕಾಗಿತ್ತು, ರೈಟ್ ಏನಾಗುತ್ತೆ ಒಂದು ಸತೆ ಹಿಂದೆ ಹೋಗ್ಬಿಡುತ್ತೆ, ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ. ಅಂದರೆ ಇಲ್ಲಿಗೆ ಬಂದಿರುತ್ತೆ, ಇಲ್ಲಿ ಲೆಫ್ಟ್ ಮತ್ತು ರೈಟ್ ಮತ್ತು ಮಿಡ್ಲ್ ಎರಡೂ ಮೂರು ಇಂಟರ್ಸೆಕ್ಟ್ ಆಗುತ್ತೆ. ಬಟ್ ನನಗೆ ವ್ಯಾಲ್ಯೂ ಎಕ್ಸಾಕ್ಟ್ ಇಲ್ಲ, ಅಲ್ಲಿ ಸಿಗಲಿಲ್ಲ ಮಿಡ್ಲಲ್ಲಿ. ನಾನೇನು ಮಾಡ್ತೀನಿ, ರೈಟ್ನ ಬೈ ನೇಚರ್ ನಾನು ಏನು ಮಾಡಬೇಕಾಗುತ್ತೆ, ಈ ಕಡೆ ಡಿಕ್ರಿಮೆಂಟ್ ಮಾಡಿಬಿಡ್ತೀನಿ. ಅಂದರೆ ರೈಟ್ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ಬಿಡುತ್ತೆ, ಇಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅವಾಗ ಬ್ರೇಕ್ ಆಯಿತು ಕಂಡೀಷನ್. ಬಿಕಾಸ್ ಲೆಫ್ಟ್ ಶುಡ್ ಆಲ್ವೇಸ್ ಬೀನ್, ನೋಡಿ ಲೆಫ್ಟ್ ಎಲ್ಲಿಂದ ಶುರು ಆಗಬೇಕಾಗಿತ್ತು, ಲೆಫ್ಟ್ ಈಸ್ ಲಿಟ್ರಲಿ ಲೆಫ್ಟ್ ಆಫ್ ದಿಸ್ ಅರೆ, ದಟ್ ಈಸ್ 0, ರೈಟ್. ಅಂದರೆ ಲೆಸ್ಸರ್ ಇರಬೇಕು ರೈಟ್ಗಿಂತ. ರೈಟ್ ಈಸ್ ಆಲ್ವೇಸ್ ಲಿಟ್ರಲಿ ಅಟ್ ದ ಹೈಯರ್ ಸೈಡ್. ಸೊ ರೈಟ್ ಏನಾದರೂ ಲೆಫ್ಟ್ಗಿಂತ ದಾಟ್ಕೊಂಡು ರೈಟ್ ಈ ಕಡೆ ಬಂದುಬಿಟ್ಟು ಲೆಫ್ಟ್ ಈ ಕಡೆ ಹೋಯಿತು, ಈ ಥರ ಹೋಗ್ಬಿಡ್ತು ಅಂತ ಹೇಳಂದರೆ ಅರ್ಥ ಏನು ಬಂತು, ದಟ್ ಇಟ್ ಹ್ಯಾಸ್ ಹಿಟ್ ಇಟ್ಸ್ ಬೇಸ್ ಲಿಮಿಟ್. ದಟ್ 70 ಇರಲಿಲ್ಲ, ಬಟ್ ಏನಾಗಿದೆ ಇವಾಗ ಔಟ್ ಆಫ್ ರೇಂಜ್ ಹೋಗ್ಬಿಟ್ಟಿದೆ. ಈ ಕೇಸಲ್ಲೂ ಆಗುತ್ತೆ. ಲೆಟ್ಸ್ ಸೇ ನಾನು ದ ಫೈಂಡ್ ವಾಸ್ ಫಾರ್ 3, ಐಟಮ್ ನಂಬರ್ 3 ಅಥವಾ ಟೈಮ್ ಸ್ಟ್ಯಾಂಪ್ ನಂಬರ್ 3. ಅವಾಗ ಏನಾಗುತ್ತೆ, ರೈಟ್ ಲಿಟ್ರಲಿ ಗೋಸ್ ಔಟ್ ಆಫ್ ಬೌಂಡ್ಸ್ ಆ್ಯಂಡ್ ಬಿಕಮ್ಸ್ -1, ರೈಟ್. ಅವಾಗೇನು -1 ಆದಾಗೇನು, ದ ಎಂಟೈರ್ ಸೆಟ್ ಡಿಡ್ ನಾಟ್ ಹ್ಯಾಡ್ ಅನ್ ಎಂಟ್ರಿ. ನನಗೆ ಎಂಟ್ರಿನೇ ಇಲ್ಲ ಟೈಮ್ ಸ್ಟ್ಯಾಂಪಲ್ಲಿ. ಐ ಆಮ್ ಆಸ್ಕಿಂಗ್ ಫಾರ್ ಅ 4 ಟೈಮ್ ಸ್ಟ್ಯಾಂಪ್ ಎಂಟ್ರಿ ವಿಚ್ ವಾಸ್ ನಾಟ್ ದೇರ್. ಅವಾಗಲೂ ನಾನು ಏನು ಮಾಡಬೇಕಾಗುತ್ತೆ, ಎಂಟಿನ ರಿಟರ್ನ್ ಮಾಡಬೇಕಾಗುತ್ತೆ, ರೈಟ್. ದಟ್ ಈಸ್ ವಾಟ್ ವಿ ವಿಲ್ ಟ್ರೈ ಇಂಪ್ಲಿಮೆಂಟಿಂಗ್. ಸೊ ಈ ರೀತಿಯಲ್ಲಿ ವೈಲ್ ಈ ರೀತಿಯಲ್ಲಿದ್ದಾಗ ಅಲ್ಲಿ ತನಕ ಏನು ಮಾಡು, ಲೂಪ್ ಓವರ್. ಇಲ್ಲಿ ನೀವು ಇಲ್ಲಿ ಲೂಪ್ ಓವರ್ ಮಾಡ್ತಾ ಇರ್ತೀರಿ. ಇಲ್ಲಿ ಏನು ಮಾಡಬೇಕು, ನಾನು ರಿಟರ್ನಲ್ಲಿ ಏನು ಮಾಡಬೇಕಾಗುತ್ತೆ, ಲಿಟ್ರಲಿ TURN ರಿಟರ್ನ್. ಇವಾಗೇನೋ ರೈಟ್ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು -1, ರೈಟ್. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು -1 ಅವಾಗ ಏನೋ ಅರ್ಥ, ನನ್ನ ರೈಟಲ್ಲಿ ಏನು ಬಂದಿರುತ್ತೋ ಅದೇ ವ್ಯಾಲ್ಯೂ, ಅಥವಾ ಮಿಡಲಲ್ಲಿ ಏನು ಬಂದಿರುತ್ತೋ ಅದೇ ವ್ಯಾಲ್ಯೂ. ಎಮ್ ಅನ್ನೋದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಅದೇ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಎಂಟ್ರೀಸಲ್ಲಿ ಬರುತ್ತೆ. ಸೊ ಎಂಟ್ರೀಸ್ ಆಫ್ ಎಮ್ ಅಲ್ಲಿ ಏನು ಬಂದಿದೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ರೈಟಲ್ಲಿ ವ್ಯಾಲ್ಯೂ ಬರುತ್ತೆ. ಲೆಟ್ಸ್ ಗೆಟ್ ಟು ದ್ಯಾಟ್. ಬಿಕಾಸ್ ಇದು -1 ಆಗಿತ್ತು ಅಂದರೆ ನನಗೆ ಎಂಟ್ರಿನೇ ಇಲ್ಲ, ವ್ಯಾಲ್ಯೂನೇ ಇಲ್ಲ. ಅದನ್ನೇ ನಾವು ಇಲ್ಲಿ ಚೆಕ್ ಮಾಡ್ತಾ ಇರೋದು. -1 ಆಗಿಲ್ಲ, -1 ಆಗಿತ್ತು ಅಂತ ಹೇಳಂದರೆ ಎಂಟಿ. ದಿಸ್ ಮಚ್ ವಿ ಹ್ಯಾವ್ ಅಂಡರ್ಸ್ಟುಡ್. ರೈಟಲ್ಲಿರ್ತಕ್ಕಂಥ ವ್ಯಾಲ್ಯೂನೇ ಯಾಕೆ ತಗೋಬೇಕು, 70 ಅನ್ನೋದು ಬಂದಿಲ್ಲ ನಮಗೆ, 70 ಅನ್ನೋದಿಲ್ಲ, ಬಟ್ 5 ಅನ್ನೋದಿದೆ. ದಟ್ ಈಸ್ ವಾಟ್ ಮೇಕ್ಸ್ ದಟ್ ಪರ್ಟಿಕ್ಯುಲರ್, ದಿಸ್ ಇಸ್ ದ ಕ್ಯಾಚ್ ಆಫ್ ದಿ ಆಲ್ಗರಿದಮ್. ನನಗೆ 70 ಅನ್ನೋದಿಲ್ಲ, ರೈಟ್. 70 ಅನ್ನೋದು ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲ,
5 ಅನ್ನೋದಕ್ಕೆ ಹೇಗೆ ಹೋಗ್ತೀನಿ, ಬಿಕಾಸ್ ನನ್ನ ರೈಟ್ ಪಾಯಿಂಟರ್ ಎಲ್ಲಿ ಸ್ಕಿಪ್ ಆಗಿರುತ್ತೆ, ದ ನೆಕ್ಸ್ಟ್ ಇಮಿಡಿಯೇಟ್ ದ ಲೇಟೆಸ್ಟ್ ಎಂಟ್ರಿ ಏನಿರುತ್ತೆ ಅದಕ್ಕೆ ಹೋಗಿ ಕೂತ್ಕೊಂಡಿರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ರೈಟ್ನ ವ್ಯಾಲ್ಯೂ ತೊಗೊಳ್ತಾ ಇದ್ದೆ. ಎಂಟ್ರೀಸ್ ಆಫ್ ಆರ್ ಡಾಟ್ ಏನು, ದೀಸ್ ಆರ್ ಎಂಟ್ರೀಸ್ ಆಫ್ ವಾಟ್, ದೀಸ್ ಆರ್ ಎಂಟ್ರೀಸ್ ಆಫ್ ಟೈಮ್ ಸ್ಟ್ಯಾಂಪ್ ಆ್ಯಂಡ್ ವ್ಯಾಲ್ಯೂ. ನನಗೇನು ಬರುತ್ತೆ, ವ್ಯಾಲ್ಯೂ. ದಿಸ್ ಇಸ್ ವಾಟ್ ಐ ವಿಲ್ ಔಟ್ಪುಟ್. ಅದರ್ವೈಸ್ ನನಗೆ ಮಧ್ಯದಲ್ಲೇ ಬಂತು. ಇವಾಗ ಮಿಡಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ಲೂಪ್ಸ್, ದ ಕ್ರಕ್ಸ್ ಆಫ್ ದಿಸ್ ಪ್ರಾಬ್ಲಮ್. ದಟ್ ಈಸ್ ಮಿಡಲ್ ಈಸ್ ಈಕ್ವಲ್ ಟು ವಾಟ್, ಲಿಟ್ರಲಿ ಲೆಫ್ಟ್ ಪ್ಲಸ್ ರೈಟ್ ಡಿವೈಡ್ ಬೈ 2. ದೆರ್ ಆರ್ ಸಮ್ ಕಾರ್ನರ್ ಕೇಸಸ್ ಆಪ್ಟಿಮೈಸೇಷನ್, ಮೈನಸ್ ಮಾಡಿಬಿಟ್ಟು ಪ್ಲಸ್ ಮಾಡೋದೊಂದಿದೆ, ದಟ್ ಯು ಕ್ಯಾನ್ ಹ್ಯಾವ್ ಅ ಲುಕ್, ಬಟ್ ದೆನ್ ದಿಸ್ ಮಚ್ ಬಿ ಸಫಿಷಿಯೆಂಟ್. ಇಲ್ಲಿ ನಾನು ಸಿಂಪಲ್ಲಾಗಿ ಬೈನರಿ ಸರ್ಚ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇಲ್ಲೇನು, ಸೊ ನನಗೆ ಕೊಟ್ಟಿರೋ ಟೈಮ್ ಸ್ಟ್ಯಾಂಪ್, ರೈಟ್, ಇಫ್ ಇಟ್ ಈಸ್ ಈಕ್ವಲ್ ಟು ಎಂಟ್ರೀಸ್ ಆಫ್ ಮಧ್ಯದರ್ತಕ್ಕಂಥ ವ್ಯಾಲ್ಯೂ ಎಮ್, ರೈಟ್, ಎಮ್, ಇಲ್ಲಿಗೆ ಎಕ್ಸಾಕ್ಟ್ ಈ ಟೈಮ್ ಸ್ಟ್ಯಾಂಪಿಗೆ ಮ್ಯಾಚ್ ಇತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಎಂಟ್ರೀಸ್ ಒಳಗಡೆ ಇರ್ತಕ್ಕಂಥ ಟೈಮ್ ಸ್ಟ್ಯಾಂಪ್ ಜೊತೆಗೆ ಮ್ಯಾಚ್ ಇತ್ತು ಅಂತ ಹೇಳಂದರೆ ನಾನು ಏನು ಮಾಡಬೇಕು, ಲಿಟ್ರಲಿ ಐ ನೀಡ್ ಇವನ್ ನಾಟ್ ಡೋಂಟ್ ಡೂ ದಿಸ್, ರೈಟ್. ಇಲ್ಲೇ ನನಗೆ ವ್ಯಾಲ್ಯೂ ಸಿಕ್ಕೋಗಿದೆ ಅಂದರೆ ಎಕ್ಸಾಕ್ಟ್ ಎಂಟ್ರೀಸ್ ಇದ್ದಾವೆ. ಲೈಕ್ ಎಕ್ಸಾಂಪಲ್ 78 ಅಂತ ಹೇಳ್ಬಿಟ್ಟಿದೆ. ಪ್ರೋಗ್ರಾಮ್ CS ಕೊಟ್ಟರು, ಎಕ್ಸಾಕ್ಟ್ ಹಿಟ್ ಆಯಿತು. ದೆನ್ 78 ಕೊಟ್ಟರು, 78 ಎಕ್ಸಾಕ್ಟ್ ಹಿಟ್ ಆಯಿತು. ನಾನು ಏನು ಮಾಡಬೇಕು, XYZ ರಿಟರ್ನ್ ಮಾಡಿಬಿಡ್ಬೇಕು. ದಟ್ ಈಸ್ ವಾಟ್ ದಿಸ್ ಪರ್ಟಿಕ್ಯುಲರ್ ಕಂಡೀಷನ್ ಇಸ್. TURN ರಿಟರ್ನ್ ಏನು ಮಾಡಬೇಕು, ಎಂಟ್ರೀಸ್ ಡಾಟ್ ವ್ಯಾಲ್ಯೂ. ಇದನ್ನು ನಾನು ಏನು ಮಾಡಬೇಕಾಗುತ್ತೆ, ರಿಟರ್ನ್ ಮಾಡಬೇಕಾಗುತ್ತೆ. ಆರ್ ಅಲ್ಲ ಬಟ್ ಎಮ್, ರೈಟ್. ಇಫ್ ಇಟ್ ಇಸ್ ಅನ್ ಎಕ್ಸಾಕ್ಟ್ ಈಕ್ವಲ್, ಇಫ್ ಇಟ್ ಈಸ್ ನಾಟ್, ಎಲ್ಸ್ ಇಫ್ ಏನು, ಈ ಕಂಡೀಷನ್ ಏನು, ಇದು ಬೈ ಹ್ಯಾಬಿಟ್ ಬಿದ್ದುಬಿಟ್ಟಿದೆ. ಸೊ ನಾವು ಟೈಮ್ ಸ್ಟ್ಯಾಂಪ್ ಏನಾಗಿರುತ್ತೆ, ಇಫ್ ಇಟ್ ಈಸ್ ಲೆಸ್ಸರ್, ಟೈಮ್ ಸ್ಟ್ಯಾಂಪ್ ಈಸ್ ಲೆಸ್ಸರ್ ದ್ಯಾನ್ ದ ಎಂಟ್ರೀಸ್ ಆಫ್ ಎಮ್ ಟೈಮ್ ಸ್ಟ್ಯಾಂಪ್. ಇದಕ್ಕಿಂತ ಲೆಸ್ಸರ್ ಇತ್ತು. ಲೆಸ್ಸರ್ ಇದ್ದರೆ ಏನು ಮಾಡಬೇಕು, ಕೊಟ್ಟಿರ್ತಕ್ಕಂಥ ಟೈಮ್ ಸ್ಟ್ಯಾಂಪು ನಾನು ಎಲ್ಲಿ ಮಧ್ಯದಲ್ಲಿ ಚೆಕ್ ಮಾಡ್ತಾಯಿದ್ದೀನೋ ಅದಕ್ಕಿಂತ ಲೆಸ್ಸರ್ ಇದೆ. ಅವಾಗ ಏನು ಮಾಡಬೇಕಾಗತ್ತೆ, ಮಿಡ್ ರೈಟ್ ಬಂದುಬಿಟ್ಟು ಮಿಡ್ -1ಗೆ ಶಿಫ್ಟ್ ಮಾಡಬೇಕಾಗತ್ತೆ. ರೈಟ್ನ ಬಂದುಬಿಟ್ಟು ಮಿಡ್ -1, ಮಿಡ್ ಅನ್ನೋದಕ್ಕಿಂತ M-1ಗೆ ಶಿಫ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಕೇಸ್ ಬಂದುಬಿಟ್ಟು ಎಲ್ಸ್ ಏನು ಮಾಡಬೇಕಾಗುತ್ತೆ, ಉಳಿದಿದ್ದು ಲೆಫ್ಟ್ನ ಏನು ಮಾಡಬೇಕಾಗತ್ತೆ, M+1ಗೆ ಮಾಡಬೇಕಾಗತ್ತೆ. ಡನ್. ಆ್ಯಂಡ್ ದಟ್ ಈಸ್ ಹೌ ಯು ಗೆಟ್ ಇಟ್. ಸೊ ಇದನ್ನು ನಾವು ಕ್ವಿಕ್ಲಿ ಕಾಮೆಂಟ್ ಮಾಡೋಣ. ದಟ್ ಈಸ್ ಹೌ ಅ ಸಿಂಪಲ್ ಬೈನರಿ ಸರ್ಚ್ ವಿಲ್ ಲುಕ್ ಲೈಕ್. ಈ ರೀತಿಯಲ್ಲಿ ಲೆಟ್ಸ್ ಸಿ ವೆದರ್ ದಿಸ್ ಆಲ್ ವರ್ಕ್ಸ್ ಔಟ್. ಇಲ್ಲೇನಾಗ್ತಿದೆ, ಎಂಟ್ರೀಸ್ ಎಮ್ ಡಾಟ್ ವ್ಯಾಲ್ಯೂ ಕೋಲನ್ ಇಲ್ಲ, ಲೆಟ್ಸ್ ಪುಟ್ ದ್ಯಾಟ್, ರೈಟ್. Let's see whether it works. Okay, store get value or default spelling wrong, FUALT, default, right, default, okay, default in a spelling key, right, DFAULT, right. Hopefully it's correct. Let's see. ಓಕೆ, ವಾಟ್ ಎಲ್ಸ್, ಓಕೆ, ದಟ್ ಇಟ್ ವರ್ಕ್ಡ್ ಔಟ್. ಇಲ್ಲೇನು ಹೇಳ್ತಿದೆ, ಟೈಮ್ ಸ್ಟ್ಯಾಂಪ್ ಎಂಟ್ರೀಸ್ ಆಫ್ ಎಮ್ ಅನ್ನೋದೇನು, ಇಟ್ಸ್ ಅ ಲಿಸ್ಟ್, ರೈಟ್. ಲಿಸ್ಟ್ ಆಫ್ ಎಮ್ ಟೈಮ್ ಸ್ಟ್ಯಾಂಪ್ ಅನ್ನೋದು ನಾನು ಇಟ್ಕೊಂಡಿಲ್ವಾ, ವಾಟ್ ಈಸ್ ದಟ್ ಕಾಲ್ಡ್ ಆಸ್ entries of timestamp. What is that? Cannot implicitly convert an int to a boolean. Is equal to ಮಾಡಿದ್ದೀನಿ, is equal to. Okay, fine. Okay, most probably no further down syntax error. Let's see. Okay, it worked. It took 2 milliseconds for us to search for one test case. Let's do a quick submission and see whether everything works out fine. If it works out fine, yep, it worked out fine. We are not in a good range. I did look at one of the solutions na nodde, or linear scan ಮಾಡ್ತಾ ಇದ್ದಾರೆ. Maybe for 54 test cases ಅದು ವರ್ಕೌಟ್ ಆಗಬಹುದು. ಎಡ್ಜ್ ಕೇಸಸ್ ಮೇ ಬಿ ಟೆಸ್ಟ್ ಕೇಸಸ್ ಫ್ಲೇಕಿ ಇರ್ಬೋದು, ಅಥವಾ C# ಕಂಪೈಲೇಷನ್ ಟೈಮ್ ಆ್ಯಸ್ ಕಂಪೇರ್ಡ್ ಟು ಎನಿ ಅದರ್ ಟೈಮ್ ಅಲ್ಲ, ಅದ್ರದ್ದು ಒಂದು ಹೊಡ್ತಾ ಕೊಡ್ತಾ ಇರ್ಬೋದು. ಇನ್ ಎನಿ ಕೇಸ್, ಡೋಂಟ್ ವರಿ ಅಬೌಟ್ ಇಟ್. ದಿಸ್ ಈಸ್ ಎಕ್ಸಾಕ್ಟ್ಲಿ, that's the confidence, right? We implemented this in O of logarithmic n time, right? That is in literally in binary search we have implemented this, right? So let's tidy this up. So that's what the confidence. So this is O of 1 time al now set ಮಾಡಿದೀವಿ, O of log n time al ನಾವು retrieval ಮಾಡ್ತಾ ಇದ್ದೀವಿ. What can be better than this? There is no time complexity better than O of log n when given such constraints. ನೀವು O of 1 time ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. You have to go for a linear scan. What is in between to that? Logarithmic n scan, right? So with that, I think I have covered enough on the actual real-time implementation, right? Where git version, and which I told you, this is program.cs ಅಂತ ಹೇಳಂದ್ರೆ particularly time travel ಹೇಗೆ ಮಾಡ್ತೀರಿ ಅಂತ ಹೇಳಿ. Archiving is where this exact problem,
if I zoom out ಅಲ್ಲ, right, this is exactly the problem. If you even look at the engineering blocks of ಡಾಟಾ ಆರ್ಕೈವಲ್ ಆಗಿರ್ಬೋದು, ಅಥವಾ ವರ್ಷನ್ ಹಿಸ್ಟ್ರೀಸ್, ವರ್ಷನ್ ಕಂಟ್ರೋಲಿಗೆ ಆಗಿರ್ಬೋದು, ಅಥವಾ ವರ್ಷನ್ ಟ್ರೇಸಿಂಗಿಗೆ ಆಗಿರ್ಬೋದು, ರೈಟ್, ಗಿಟ್ ಪರ್ಟಿಕ್ಯುಲರ್ಲಿ ಆಗಿರ್ಬೋದು, ಅಟ್ ಕ್ರಕ್ಸ್, right, this is how it is implemented. Then later on comes all your infrastructure, engineering capacities and everything. Hopefully you have picked up something out from this ಅಂತ ಹೇಳಿ ಅಂದ್ಕೊಳ್ತೀನಿ. It was helpful to you ಅಂತ ಹೇಳಿ ಅಂದ್ಕೊಳ್ತೀನಿ. It was definitely helpful to me. Thanks for sticking so long. See you in yet another problem solving. Thanks.